ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಕೀಮೋ ಬೈಲಸ್ ಯೂಟ್ಯೂಬ್ ಚಾನಲ್. ಸೊ ಯಾರೋ ಒಬ್ರು ಕಮೆಂಟಲ್ಲಿ ಕೇಳಿದ್ರಿ, ಸರ್ ಎಲೆಕ್ಟ್ರೋಕೆಮಿಸ್ಟ್ರಿ ಚಾಪ್ಟರ್ದು ಪ್ರೀವಿಯಸ್ ಇಯರ್ ಕ್ವಶನ್ ಸಾಲ್ವ್ ಮಾಡಿ ಸರ್ ಅಂತ. ಸೊ ಅದಕ್ಕೋಸ್ಕರ ಎಲೆಕ್ಟ್ರೋಕೆಮಿಸ್ಟ್ರಿ ಚಾಪ್ಟರ್ದು ಪ್ರೀವಿಯಸ್ ಇಯರ್ ಕ್ವಶನ್ಸ್ ಏನು ಕೇಳಿದ್ದಾರೆ ಅದನ್ನು ಸಾಲ್ವ್ ಮಾಡ್ತಾ ಇದ್ದೀನಿ. ಐ ಥಿಂಕ್ ನಾನು ಮಿಸ್ ಮಾಡಿದ್ದೆ ಅನ್ಸುತ್ತೆ ಈ ವಿಡಿಯೋ, ಓಕೆನಾ. ಸೊ ಅದಕ್ಕೆ ಇವಾಗ ಸಾಲ್ವ್ ಮಾಡ್ತಾ ಇದ್ದೀನಿ. ಸೊ ಯಾರು ಕೇಳಿದ್ರಿ ಅವರು ನೀಟಾಗಿ ನೋಡ್ಕೊಳ್ಳಿ. ಓಕೆ, ಬನ್ನಿ ಆಗಿದ್ರೆ ಸ್ಟಾರ್ಟ್ ಮಾಡೋಣ. ಸೊ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ. ಆ್ಯಂಡ್ ಇದು ಆಲ್ರೆಡಿ ಕಂಪ್ಲೀಟ್ ಆಗಿದೆ ಈ ಚಾಪ್ಟರು. ಸೊ ಈ ಸಿನಾಪ್ಸಿಸ್ ಯಾರು ನೋಡಿಲ್ಲ, ನಾನು ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಅಟ್ಯಾಚ್ ಮಾಡಿದ್ದೀನಿ, ನೋಡ್ಕೊಳ್ಳಿ. ಓಕೆ, ಸೊ 2024 ಫಸ್ಟ್ ಕ್ವಶನ್ ಏನು ಕೇಳಿದ್ದಾನೆ, ಹೌ ಮೆನಿ ಕೂಲಮ್ಸ್ ಆರ್ ರಿಕ್ವೈರ್ಡ್ ಟು ಆಕ್ಸಿಡೈಸ್ 0.1 ಮೋಲ್ ಆಫ್ H2O ಟು ಆಕ್ಸಿಜನ್. ನಾವು ಕರೆಕ್ಟಾಗಿ ಟ್ರಿಕ್ಸಲ್ಲಿ ಹೇಳ್ಕೊಡ್ತೀನಿ ನೋಡಿ. ಓಕೆ, ಸೊ ಏನು ಕೇಳಿದ್ದಾರೆ ಅಂದರೆ H2Oನ ನೀವು ಏನು ಕನ್ವರ್ಟ್ ಮಾಡಬೇಕು, ಆಕ್ಸಿಜನಾಗಿ ಕನ್ವರ್ಟ್ ಮಾಡಬೇಕು. ಓಕೆ, ವಿ ನೀಡ್ ಟು ಕನ್ವರ್ಟೆಡ್ ಇಂಟು ಏನಾಗಿ ಕನ್ವರ್ಟ್ ಆಗುತ್ತಪ್ಪ, ಹೈಡ್ರೋಜನಾಗಿ ಕನ್ವರ್ಟ್ ಆಗುತ್ತೆ. ಆ್ಯಂಡ್ 1 ಮೋರ್ ಇಸ್ ಆಕ್ಸಿಜನ್. ಕರೆಕ್ಟ್. ಸೊ ಎಷ್ಟೆಲ್ಲ ನಮ್ಗೆ ಇಲ್ಲಿ ಬೇಕಾಗಿರೋದು ಕೂಲಮ್ಸ್ ಬೇಕು ಅಂದರೆ ನೀವು ಎಲೆಕ್ಟ್ರಾನ್ಸ್ನ ನೆನ್ಪಿಟ್ಕೋಬೇಕು. ಸೊ ಎಷ್ಟು ಎಲೆಕ್ಟ್ರಾನ್ಸ್ ಚೇಂಜ್ ಆಗ್ತಿದೆ ಅಂತ ನೆನ್ಪಿಟ್ಕೋಬೇಕು. ಓಕೆನಾ. ಸೊ ಇಲ್ಲಿ ನಮಗೆ ಎಷ್ಟು ಎಲೆಕ್ಟ್ರಾನ್ ಚೇಂಜ್ ಆಗ್ತಿದೆಯಪ್ಪ ಅಂದರೆ, ಇಲ್ಲಿ ವಾಟರ್ಗೆ ಏನು ಪವರ್ ಇಲ್ಲ ಅಲ್ವಾ. ಸೊ ಇದ್ರ ಪವರ್ ಏನು ಬರುತ್ತೆ, ಇಲ್ಲಿ ನಿಮಗೆ 0 ಬರುತ್ತೆ. ಇದರಲ್ಲೂ ಕೂಡ ನಿಮಗೆ O0 ಬರುತ್ತೆ. ಆಕ್ಸಿಡೇಷನ್ ನಂಬರ್ ಕಂಡುಹಿಡಿಯೋದು ಗೊತ್ತಿದೆ ಅಲ್ವಾ. ಇದರಲ್ಲಿ ಹೈಡ್ರೋಜನ್ ನೋಡ್ಕೊಳ್ಳಿ, ಎಷ್ಟು ಬರ್ತಿದೆ ಹೈಡ್ರೋಜನ್ನು. ಹೈಡ್ರೋಜನ್ ಅಲ್ಲ, ಅವ್ರು ಕೇಳಿದ್ರೆ ಆಕ್ಸಿಜನ್ ಅಲ್ವಾ. ಆಕ್ಸಿಜನ್ಗೆ ನಮಗೆ ಗೊತ್ತು ಆಲ್ವೇಸ್ -2 ಬರ್ತಿದೆ. ಕರೆಕ್ಟಾ. ಸೊ ನಾವು ವಾಟ್ ಈಸ್ ದ ಚೇಂಜ್ ಇನ್ ಎಲೆಕ್ಟ್ರಾನ್, 2 ಎಲೆಕ್ಟ್ರಾನ್ಸ್ ಅಲ್ವಾ. ಸೊ ಅವಾಗ ಎಷ್ಟು ಚೇಂಜ್ ಆಗ್ತಿದೆ, 2 ಎಲೆಕ್ಟ್ರಾನ್ ಚೇಂಜ್ ಆಯಿತು. ಆ್ಯಂಡ್ ಬ್ಯಾಲೆನ್ಸ್ ಮಾಡಿ. ಸೊ ಇಲ್ಲಿ 2 ಹೈಡ್ರೋಜನ್ ಇದೆ, 2 ಹೈಡ್ರೋಜನ್ ಓಕೆ, 1 ಆಕ್ಸಿಜನ್ ಇದೆ, ಇಲ್ಲಿ 1 ಬರಬೇಕು ಅಂದರೆ ಆಫ್ ಮಾಡ್ತೀರಾ. ದಿಸ್ ಇಸ್ ದ ಬ್ಯಾಲೆನ್ಸ್. ನಾವು ಸಿ, ಒಂದು ವಾಟರ್ ಮಾಲಿಕ್ಯೂಲ್ಗೆ ಎಷ್ಟು ಬೇಕಪ್ಪ ನನಗೆ, 2 ಎಲೆಕ್ಟ್ರಾನ್ಸ್ ಬೇಕು. ಕರೆಕ್ಟಾ. ಒಂದು ವಾಟರ್ ಮಾಲಿಕ್ಯೂಲ್ಗೆ ಐ ನೀಡ್ 2 ಎಲೆಕ್ಟ್ರಾನ್. ಆ್ಯಂಡ್ ಕೂಲಮ್ಸ್ ಅಂದರೆ ಏನು, 2F ಬೇಕು, ಫ್ಯಾರಡೇಸ್ ಲಾ. ಹಾಗಾದರೆ 0.1 ಮೋಲ್ಗೆ ಎಷ್ಟು ಎಫ್ ಬೇಕು ಅಂತ ಕೇಳ್ತಿದ್ದಾರೆ. ಕರೆಕ್ಟಾ. ಸೊ ಆಗ ಏನು ಮಾಡ್ತೀರಾ, ಕ್ರಾಸ್ ಮಲ್ಟಿಪ್ಲೈ ಮಾಡಿ. ಸೊ ಅವಾಗ ಏನಾಗುತ್ತೆ, X = 2 ಇಂಟು F ಇಂಟು 0.1. ಕರೆಕ್ಟಾ, ಡಿವೈಡೆಡ್ ಬೈ 1 ಬರುತ್ತೆ. ಸೊ 2 ಇಂಟು ವಾಟ್ ಈಸ್ F, 96,500 ಅಲ್ವಾ. ಸೊ ಇಂಟು ಅಂಡ್ ಡಿವೈಡೆಡ್ ಬೈ, ನಾನು ಇದನ್ನು ಶಿಫ್ಟ್ ಮಾಡ್ಕೋತೀನಿ, ಅವಾಗ ನಿಮ್ಗೆ ಏನು ಬರುತ್ತೆ, 10 ಬರುತ್ತೆ. 1010 ಗೆಟ್ ಕ್ಯಾನ್ಸಲ್. ವಾಟ್ ಈಸ್ 2950 ಬರುತ್ತೆ. ಸೊ 0 ಬರುತ್ತೆ, 2 5 10 ಬರುತ್ತೆ, 2 6 12, 12 13, ದೆನ್ 2 9 18, 19 ಬರುತ್ತೆ. ಕರೆಕ್ಟಾ. ಸೊ ಆವಾಗ ನಾವು ಇದು ಈ ಥರ ಬರುತ್ತೆ. ಸೊ ಇದು ಯಾವುದ್ರಲ್ಲಿದೆ ನೋಡಿ, 290 1.93 1.93. ಬಟ್ 10⁵ನ 10⁵ 4 ನಾವು 1.93 ಅಂದರೆ ಶಿಫ್ಟ್ ಮಾಡ್ಕೊಳ್ಳಿ, 102013. ಸೊ ಟೋಟಲಿ ಎಷ್ಟು ಶಿಫ್ಟ್ ಮಾಡ್ತಿದ್ವಿ, 4 ಶಿಫ್ಟ್ ಮಾಡ್ತಿದ್ವಿ. ಅಂದರೆ ಅರ್ಥ ಏನದು, 10⁴. ಕರೆಕ್ಟಾ. ನಿಮಗೆ ಸಿಗ್ನಿಫಿಕೆಂಟ್ ಫಿಗರ್ಸ್ ಮಾಡೋಕ್ಕೆ ಬರುತ್ತಲ್ವಾ ಫಿಸಿಕ್ಸಲ್ಲಿ, ಅಥವಾ ಓಕೆ ಕಲ್ತಿಲ್ಲ ಅಂದರೆ ನೀವು ಶಿಫ್ಟ್ ಮಾಡಬೇಕು. ಎಷ್ಟು ಶಿಫ್ಟ್ ಮಾಡ್ತೀರೋ ಅಷ್ಟು ಡಿಜಿಟ್ಸ್ ಬರುತ್ತೆ. ಓಕೆ, 10⁴. ಎಸ್, ಕರೆಕ್ಟ್. ಅರ್ಥ ಆಗ್ತಿದೆ ಹೇಗೆ ಅಂತ. ನೆಕ್ಸ್ಟ್ ಒನ್, a current of 3 amps is passed through a molten calcium salt for 1 hour 47 minutes 13 seconds. The mass of calcium deposited is, ಸಿ ನೀವು ಕರೆಕ್ಟ್ ಕ್ವಶನ್ ಓದ ತಕ್ಷಣ ಅರ್ಥ ಮಾಡ್ಕೋಬೇಕು ಯಾವ ಟ್ರಿಕ್ ಯೂಸ್ ಮಾಡಬೇಕು ಅಂತ. ಇಲ್ಲಿ ನಿಮಗೆ ಕರೆಂಟ್ ಕೊಟ್ಟಿದ್ದಾನೆ, ಟೈಮ್ ಕೊಟ್ಟಿದ್ದಾನೆ, ಮಾಸ್ ಕೊಟ್ಟಿದ್ದಾನೆ, ಯಾವ್ದು ಯೂಸ್ ಮಾಡಬೇಕು, ಫ್ಯಾರಡೇಸ್ ಲಾ. ಫ್ಯಾರಡೇಸಲ್ಲಿ 2 ಇದೆ, ಫಸ್ಟ್ ಲಾ ಸೆಕೆಂಡ್ ಲಾ. ಯಾವ ಲಾ ಯೂಸ್ ಮಾಡಬೇಕು, ಆಬ್ವಿಯಸ್ಲಿ ಫಸ್ಟ್ ಲಾ. ಯಾಕಂದರೆ ಯಾವುದ್ರಲ್ಲಿ ನಮಗಿರೋದು ಕರೆಂಟು ಟೈಮ್ ಎಲ್ಲ. ಸೊ ಫಸ್ಟ್ ಲಾದಲ್ಲಿ ಜಿಟ್ ಅಂತ ಹೇಳ್ಕೊಟ್ಟಿದ್ದೆ ಗೊತ್ತಾ. ಸೊ ಜಿಟ್ ಅಂದರೆ ಮೋಲಾರ್ ಮಾಸ್ ಕಂಡುಹಿಡಿಯೋದಕ್ಕೆ, I ಅಂದರೆ ಕರೆಂಟು, T ಅಂದರೆ ಟೈಮು. ಆ್ಯಂಡ್ ಇಲ್ಲಿ ಏನು ಟೈಮ್ ಕೊಟ್ಟಿದ್ದಾನೆ ಇದನ್ನು ಸೆಕೆಂಡ್ಸ್ ಕನ್ವರ್ಟ್ ಮಾಡಬೇಕು. ಸೆಕೆಂಡ್ಸ್ ಕನ್ವರ್ಟ್ ಮಾಡೋಕ್ಕೆ ಬರುತ್ತಾ ನಿಮಗೆ, 1 ಅವರ್ ಅಂದರೆ ಎಷ್ಟು, 60 ಮಿನಿಟ್ಸ್ ಇಂಟು 60 ಸೆಕೆಂಡ್ಸ್. ಕರೆಕ್ಟಾ. 60 ಮಿನಿಟ್ಸ್ ಇಂಟು 60 ಸೆಕೆಂಡ್ಸ್ ಪ್ಲಸ್ 47 ಮಿನಿಟ್ಸ್ ಕೊಟ್ಟಿದ್ದಾನೆ, ಅದನ್ನು ಕನ್ವರ್ಟ್ ಮಾಡೋದಕ್ಕೆ ಇಂಟು 60 ಪ್ಲಸ್ 13 ಸೆಕೆಂಡ್ಸ್. ಇವಾಗ ಇದನ್ನೆಲ್ಲ ಆ್ಯಡ್ ಮಾಡ್ಕೊಳ್ಳಿ, ಎಷ್ಟು ಬರುತ್ತೆ ನಿಮಗೆ, 3600 ಬರುತ್ತೆ. 400 ಬಂತು, 4 7s, 6 7s, you will get I think 42, then 6 4s 24, 28 ಬಂತು. ಕರೆಕ್ಟಾ. ಸೊ ನೆಕ್ಸ್ಟು 13 ಇತ್ತು. ಸೊ ನಿಯರ್ಲಿ ನಿಮ್ಗೆ ಎಷ್ಟು ಬರುತ್ತಪ್ಪ, 3 ಸೊ 4, ಇಲ್ಲಿ ನಿಮಗೆ 5 6. ಓಕೆ, 6433 ಬಂತು. ಕರೆಕ್ಟಾ, 6433. ಸೊ ನಾವು ಇವಾಗ ಬರ್ಕೊಳ್ಳೋಣ, W = ZI. ಸೊ ಝೆಡ್ ಹೆಂಗೆ ಕಂಡುಹಿಡಿಯೋದು ಗೊತ್ತಿದೆಯಾ, Z ಮೋಲಾರ್ ಮಾಸ್ ಡಿವೈಡೆಡ್ ಬೈ NF. ಸೊ ಮೋಲಾರ್ ಮಾಸ್ ಏನು ಕೊಟ್ಟಿದ್ದಾನೆ, 40 ಕೊಟ್ಟಿದ್ದಾನೆ. ಓಕೆ, ವಾಟ್ ಇಸ್ ಎನ್ ಅಂದರೆ ಕ್ಯಾಲ್ಶಿಯಂ ಅಯಾನ್. ಕ್ಯಾಲ್ಶಿಯಂ ಎಷ್ಟಿದೆ, 2+ ಅಲ್ವಾ. ಸೊ 2 ಅಂದರೆ 2 ಬರುತ್ತೆ, 96, ಎಫ್ ಅಂದರೆ 96,500. 1s
2s are 20s are 1010 get cancelled. So you got 2 divided by 9650 into current is 3 amps into what is I ಬಂತು ನಿಮಗೆ I ಯಾವಾಗಲೇ ಏನಪ್ಪ 6433 ಅಲ್ವಾ? ಎಸ್. ಓಕೆ 6433 ಬಂತು. ನಾವು ಇವಾಗ ಇದನ್ನ ಕ್ಯಾನ್ಸಲ್ ಮಾಡ್ಕೊಳ್ಳೋಣ. ಸೊ ಎಷ್ಟು ಬರುತ್ತೆ? 1s 3s ದೆನ್ 2 1 8 ಬರುತ್ತೆ. ಕರೆಕ್ಟಾ? ಸೊ 120 ಅಂದರೆ ಎಸ್ 8 ಬರುತ್ತೆ. ನಾವು ಇಲ್ಲಿ ನೋಡಿ ಅಪ್ರಾಕ್ಸಿಮೇಟ್ ಆಗಿ ಇದು 1s ಇದು 2s ತಗೋಬೋದಾ ನಾವು? 1s 2s ಅಪ್ರಾಕ್ಸಿಮೇಟ್ ತಗೋತಾ ಇರೋದು. ಸೊ ಅವಾಗ ಏನಾಯ್ತು 2 ಇಂಟು 2. ಸೊ 2 ಇಂಟು 2 ಎಷ್ಟು ಬರುತ್ತೆ ನಿಮಗೆ? 4 ಬರುತ್ತೆ. ಸಾರಿ 40. ಸೊ ನಾಟ್ 40 4 ಬರುತ್ತೆ. ಕರೆಕ್ಟಾ? ಸೊ 4 ಯಾವುದ್ರಲ್ಲಿದೆ ನೋಡೋಣ, ಆಪ್ಷನ್ ಇದೆಯಾ ನಮಗೆ? ಎಸ್ ವಿ ಹ್ಯಾವ್ 4. ಕರೆಕ್ಟಾ? ಲೆಸ್ ಚೆಕ್ ಕರೆಕ್ಟ್ ಆಗಿದೆ. ಎಸ್ ನೋಡಿ ಅಪ್ರಾಕ್ಸಿಮೇಟ್ ತಗೊಂಡ್ರೆ ಸಾಕು ನಮಗೆ, ಜಾಸ್ತಿ ಬೇಡ. ಅರ್ಥ ಆಗ್ತಿದ್ಯಾ? ಎಸ್. ನೆಕ್ಸ್ಟ್ ಒನ್, ದ ವ್ಯಾಲ್ಯೂ ಆಫ್ ಎ ಇನ್ ದ ಈಕ್ವೇಶನ್. ನಾವು ಸೇಮ್ ಫಾರ್ ಪೇರ್ ನಾವು ಏನು ಹೇಳ್ಕೊಟ್ಟಿದ್ದೆ ನಾನು? ಎ ಅರ್ಹೀನಿಯಸ್ ಕಾನ್ಸ್ಟೆಂಟು ಮೋಲಾರ್ ಕಂಡಕ್ಟಿವಿಟಿ ಹೇಳ್ಕೊಡ್ಬೇಕಾದ್ರೆ ಎ ಹೆಂಗ್ ಕಂಡುಹಿಡಿಯೋದು ಅಂತ, ಎ ಯಾವುದಕ್ಕೆ ಸೇಮ್ ಇರುತ್ತೆ ಅಂತ ಹೇಳ್ಕೊಟ್ಟಿದ್ದೆ ಅಲ್ವಾ? ಯಾವುದಕ್ಕೆ ಐ ವ್ಯಾಲ್ಯೂ ಸೇಮ್ ಇರುತ್ತೋ, ಓಕೆ, ಐ ವ್ಯಾಲ್ಯೂ ಸೇಮ್ ನಥಿಂಗ್ ಬಟ್ ಚಾರ್ಜ್. ಯಾವುದಕ್ಕೆ ಚಾರ್ಜ್ ಸೇಮ್ ಇರುತ್ತೋ ಅದು ಸೇಮ್ ಎ ವ್ಯಾಲ್ಯೂ ಇರುತ್ತೆ. ಈಗ NaCl ಅಲ್ಲಿ Na ಪ್ಲಸ್ಸು Cl ಮೈನಸ್ಸು, CaCl2 ಅಲ್ಲಿ Ca2 ಪ್ಲಸ್ಸು Cl ಮೈನಸ್ ಆಗುತ್ತೆ 2Cl ಅಂತ, ಯಾಕಂದ್ರೆ 2 Cl ಇದೆ, 2Cl ಮೈನಸ್. ಬಟ್ ರಾಂಗ್, ಯಾಕಂದ್ರೆ ಇಲ್ಲಿ 2 ಪ್ಲಸ್ ಇದೆ, ಇಲ್ಲಿ 1 ಮೈನಸ್ ಇದೆ. ರಾಂಗ್. ಈ ಥರ ಇರಬೇಕು, ಸೇಮ್ ಇರಬೇಕು. ಸೊ ಇದು ಬರೋದಿಲ್ಲ. ಹಾಗಾದ್ರೆ CaCl2 ಆ್ಯಂಡ್ ಇಲ್ಲೂ ಬರೋದಿಲ್ಲ, ಯಾಕಂದ್ರೆ Mg ಇದೆರಡಕ್ಕೂ 2 ಪ್ಲಸ್ ಬರುತ್ತೆ. ಬಟ್ Clಗೆ ಮೈನಸ್ ಇದೆ, ರಾಂಗ್ ಇದೆ. ನೋಡಿ ಇಲ್ಲೂ MgCl2 ಇದೆ, ಇದು ರಾಂಗ್. ಹಾಗಾದ್ರೆ ಉಳಿದಿರೋದು NaBr ಬಿಕಾಸ್ K ಪ್ಲಸ್ Br ಮೈನಸ್. ನಾವು ಸಿ ನೆನ್ಪಿಟ್ಕೊಳ್ಳಿ, ಚಾರ್ಜಸ್ ಸೇಮ್ ಇರಬೇಕು. 1 1 2 2 ಆ ಥರ ಇರಬೇಕು, ಅವಾಗ ಮಾತ್ರ ಎ ವ್ಯಾಲ್ಯೂ ಸೇಮ್ ಇರುತ್ತೆ ಅಂತ ಅರ್ಥ. ಹಾಗಾದ್ರೆ ಯಾವ ಆನ್ಸರ್ ಬರುತ್ತೆ? ಸಿ. ಓಕೆ, ಸೊ ಈ ಟ್ರಿಕ್ನ ನೆನ್ಪಿಟ್ಕೊಳ್ಳಿ. ಓಕೆ, ದ ರೆಸಿಸ್ಟೆನ್ಸ್ ಆಫ್ 0.1 m weak acid in a conductivity cell is 2 into 10 to the power of 3 ohms. The cell constant of the cell is 0.78. Then okay, what is the pH of the solution? Okay, ಇಷ್ಟು ಉದ್ದ ಕ್ವಶನ್ ಕೊಟ್ಟಿದ್ದಾರಲ್ವಾ, ನಮಗೆ ಕೇಳ್ತಿರೋದೇನು pH ಏನು ಅಂತ ಕೇಳ್ತಿದ್ದಾರೆ. ಓಕೆ, ಇದನ್ನ ಸಿಂಪಲ್ ಟ್ರಿಕ್ಕಲ್ಲಿ ಹೇಳ್ಕೊಡ್ತೀನಿ. ನಮ್ಗೆ ಏನೇನೋ ಕೊಟ್ಟಿದ್ದಾರೆ ಅದೆಲ್ಲ ಬೇಡ ನಮಗೆ. ಒಂದು ಸಿಂಪಲ್ ಟ್ರಿಕ್ ಏನಪ್ಪಾ ಅಂದರೆ, ಸೊ ಫಸ್ಟ್ ಏನು ಮಾಡ್ತೀರಾ ಅಂದರೆ, ಕೊಟ್ಟಿರೋದೇನು? ವೀಕ್ ಆ್ಯಸಿಡ್. ಕರೆಕ್ಟಾ? ವೀಕ್ ಆ್ಯಸಿಡ್ ಹೆಂಗೆ ಸ್ಪ್ಲಿಟ್ ಆಗುತ್ತೆ? HA ಇದೆ, ಒಂದು H ಪ್ಲಸ್, ಇನ್ನೊಂದು A ಮೈನಸ್ ಆಗಿ ಸ್ಪ್ಲಿಟ್ ಆಗುತ್ತೆ. ಕರೆಕ್ಟ್? ಸೊ ಇದು ಇವಾಗ ಏನು ಕೊಟ್ಟಿದ್ದಾರೆ? 0.1 ಇದೆ. ನೆನ್ಪಿಟ್ಕೊಳ್ಳಿ, ಇನಿಷಿಯಲಿ 0.1 ಇರುತ್ತೆ, ಪ್ರಾಡಕ್ಟಿಗೆ ಏನೂ ಇರಲ್ಲ. ಇಲ್ಲಿ ಇವಾಗ ಇನಿಷಿಯಲಿ ಫೈನಲಿ 0 ಮಾಡಿ, ಇಲ್ಲಿ ಏನು ಕೊಟ್ಟಿದ್ದಾರೆ ವ್ಯಾಲ್ಯೂ ಅದನ್ನು ಮಲ್ಟಿಪ್ಲೈ ಮಾಡಿ ಅಷ್ಟೇ. ಓಕೆನಾ? ಈಗ H ಪ್ಲಸ್ ಏನಪ್ಪ ಬಂತು? 0.1 ಬಂತು. ಸಿಂಪಲ್ ಕಂಟ್ರೋಲ್ ಏನು ಕೊಟ್ಟಿರ್ತಾರೆ ಆ ವ್ಯಾಲ್ಯೂ ತೊಗೊಳ್ಳಿ. ಓಕೆನಾ? ಫಸ್ಟು ರಿಯಾಕ್ಟೆಂಟಿಗೆ ತೊಗೋತೀರಾ, ಆಮೇಲೆ ಪ್ರಾಡಕ್ಟಿಗೆ 0 ಮಾಡಬೇಕು, ನೆಕ್ಸ್ಟ್ ರಿಯಾಕ್ಟೆಂಟಿಗೆ ಅದೇ ತೊಗೋಬೇಕು. ಓಕೆ, ಇವಾಗ 0.1 ಸಿಕ್ತು. 0.1 ಹೆಂಗೆ ಬರಿಬೋದು? 10 to the power of -1 ಬರಿಬೋದಾ? ಎಸ್, ಕರೆಕ್ಟಾಗಿ ಇವಾಗ ಗೊತ್ತಾಯ್ತಲ್ವಾ? ಈಗ H ಪ್ಲಸ್ ಕಂಡುಹಿಡಿಬೇಕು ನಾವು. ಯಾಕೆ H ಪ್ಲಸ್ ಬೇಕು? ಬಿಕಾಸ್ pH ಅಂದ್ರೆ ಏನು? pH ಇಸ್ ನಥಿಂಗ್ ಬಟ್ ಮೈನಸ್ ಲಾಗ್ ಆಫ್ ಸ್ಕ್ವೇರ್ ರೂಟ್ ಆಫ್ ಕಾನ್ಸಂಟ್ರೇಷನ್ ಆಫ್ H ಪ್ಲಸ್. ಕರೆಕ್ಟಾ? H ಪ್ಲಸ್ ಹೆಂಗೆ ಕಂಡುಹಿಡಿಯೋದು? C ಆಲ್ಫಾ ಸ್ಕ್ವೇರ್. C ಅಂದ್ರೆ ಏನು? ಕಾನ್ಸಂಟ್ರೇಷನ್. ಕಾನ್ಸಂಟ್ರೇಷನ್ ಎಷ್ಟು ಕೊಟ್ಟಿದ್ದಾನೆ? 0.1. ಆ್ಯಂಡ್ ಆಲ್ಫಾ ಇವಾಗ ತಾನೇ ಕಂಡಿಡ್ಕೊಂಡ್ವಲ್ವಾ? 10 to the power of -1. ಸೊ 10 to the power of -1 ಹೋಲ್ ಸ್ಕ್ವೇರ್. ಸೊ ಅವಾಗ ಎಷ್ಟು ಬರುತ್ತೆ? 10 to the power of -2 ಇಂಟು 0.1. 0.1 ಅಗೇನ್ ವಿ ಕ್ಯಾನ್ ಟೇಕ್ 10 to the power of 1 ತಗೊಂಡ್ರೆ ಅವಾಗ ನಿಮ್ಗೆ ಏನಾಗುತ್ತೆ? 10 to the power of -3 ಬಂತು. ಕರೆಕ್ಟಾ? ಸೊ ಈಗ ಎಷ್ಟು ಬಂತು? H ಪ್ಲಸ್ 10 to the power of -3. ಸೊ pH ಈಕ್ವಲ್ಸ್ ಮೈನಸ್ ಲಾಗ್ ಆಫ್ 10 to the power of -3 ಬಂತು. ಸೊ ಇವಾಗ ಇದನ್ನು ತಗೊಂಡ್ರೆ ಇಲ್ಲಿಗೆ ಅವಾಗ ಏನಾಗುತ್ತೆ? ಮೈನಸ್ ಇಂಟು ಮೈನಸ್ ಪ್ಲಸ್. ಸೊ 3 ಲಾಗ್ ಟು ದ ಬೇಸ್ 10 ಇಸ್ ಕ್ಯಾನ್ಸಲ್. ಸೊ ವಾಟ್ ಇಸ್ ದ pH ಆಫ್ ವೀಕ್ ಆಸಿಡ್? ಇಟ್ ಇಸ್ +3. ಕರೆಕ್ಟಾ? ಸೊ +3 ಇದೆಯಾ ನೋಡಿ? 3.3. ಏನು ಬಂತು ನಮಗೆ? +3. ಸೊ +3 ಇದೆಯಾ ನೋಡಿ? ಸೊ +3 3.3 ಇದೆ. ಎಸ್, ವಿ ಹ್ಯಾವ್ 3. ಕರೆಕ್ಟಾ? ಸೊ ಎಸ್, ಅರ್ಥ ಆಯ್ತಾ? ಸೊ ನೋಡಿ ಇಲ್ಲಿ ನಿಮಗೆ ಡಿಫ್ರೆಂಟ್ ಕಾನ್ಸೆಪ್ಟ್ ಮೀನ್ಸ್ ಫಾರ್ಮುಲಾ ಯೂಸ್ ಮಾಡ್ಕೊಂಡು ಮಾಡಿದ್ದಾರೆ, ಬೇಕಾಗಿಲ್ಲ, ಅದಷ್ಟು ಬೇಡ. ಸಿಂಪಲಾಗಿ ನಾನು ಇವಾಗ ಏನು ಹೇಳ್ಕೊಟ್ಟೆ ಅಷ್ಟು ನೀವು ಫಾಲೋ ಮಾಡಿದ್ರೆ ಸಾಕು. ಓಕೆ, ಸೊ ನೆಕ್ಸ್ಟ್ ಒನ್, ಡ್ಯೂರಿಂಗ್ ಎಲೆಕ್ಟ್ರೋಲಿಸಿಸ್ ಆಫ್ ಬ್ರೈನ್ ಯೂಸಿಂಗ್ ಇನರ್ಟ್ ಎಲೆಕ್ಟ್ರೋಡ್ಸ್. ಓಕೆ, ಸೊ ನಾವು ಬ್ರೈನ್ ಅಂತ ಹೇಳಿದ್ದಾರೆ. ಬ್ರೈನ್ ಅಂದರೆ ಏನು ಗೊತ್ತಾ? NaCl ಪ್ಲಸ್ ವಾಟರ್, ಇದನ್ನ ಬ್ರೈನ್ ಸೊಲ್ಯೂಷನ್ ಅಂತ ಕರಿತೀವಿ. ಓಕೆ, ಸಾಲ್ಟ್ ಪ್ಲಸ್ ವಾಟರ್ ಇದ್ರೆ ದಟ್ ಈಸ್ ಕಾಲ್ಡ್ ಎಸ್ ಬ್ರೈನ್ ಸೊಲ್ಯೂಷನ್.
ಸೊ ಇದು ಯಾವುದು ಏನು ಕೇಳ್ತಿದ್ದಾರೆ ಇನರ್ಟ್ ಎಲೆಕ್ಟ್ರೋಡ್. ಓಕೆ, ಸೊ ಯಾವುದು ಏನು ಲಿಬರೇಟ್ ಆಗುತ್ತೆ ಮೀನ್ಸ್ ಯಾವ ಸೈಡ್ ಏನು ಲಿಬರೇಟ್ ಆಗ್ತಿದೆ ನೋಡಿ. ಆಕ್ಸಿಜನ್ ಲಿಬರೇಟೆಡ್ ಅಟ್ ಆ್ಯನೋಡ್, H2 ಇಸ್ ಲಿಬರೇಟೆಡ್ ಅಟ್ ಆ್ಯನೋಡ್, Na ಇಸ್ ಡೆಪಾಸಿಟೆಡ್ ಅಟ್ ಕ್ಯಾಥೋಡ್, Cl ಇಸ್ ಡೆಪಾಸಿಟೆಡ್ ಅಟ್ ಆ್ಯನೋಡ್. ನೋಡಿ ಈ ಥರ ಕ್ಯಾಥೋಡ್ ಆ್ಯನೋಡ್ಸ್ ಕ್ವಶನ್ ಕೊಟ್ಟರೆ ಹೆಂಗೆ ಮಾಡೋದು, ಸಿಂಪಲ್. ಸೊ ಫಸ್ಟ್ ಏನಿದೆಯಪ್ಪ ನಮಗೆ NaCl ಇದೆ. ಸೊ NaCl ಪ್ಲಸ್ H2O ಇದೆ, ಕರೆಕ್ಟಾ? ಈ ಥರ ಸ್ಪ್ಲಿಟ್ ಆಗುತ್ತೆ. ಸೊ ಈ NA ಹೆಂಗೆ ಸ್ಪ್ಲಿಟ್ ಆಗುತ್ತೆ, NA ಪ್ಲಸ್ ಆ್ಯಂಡ್ Cl ಮೈನಸ್ ಆಗಿ ಸ್ಪ್ಲಿಟ್ ಆಗುತ್ತೆ, ಕರೆಕ್ಟ್? ಸೊ ವಾಟರ್ ಹಿಂಗೆ ಸ್ಪ್ಲಿಟ್ ಆಗುತ್ತೆ, H ಪ್ಲಸ್ OH ಮೈನಸ್ ಆಗಿ ಸ್ಪ್ಲಿಟ್ ಆಗುತ್ತೆ. ಬಟ್ ಇದು ಎಲೆಕ್ಟ್ರೋಲೈಟ್ ಆಗಿರೋದ್ರಿಂದ ನಮ್ಗೆ ಹಿಂಗೆ ಸ್ಪ್ಲಿಟ್ ಆಗುತ್ತೆ ಅಂದರೆ H2 ಪ್ಲಸ್ O2 ಆಗಿ ಸ್ಪ್ಲಿಟ್ ಆಗುತ್ತೆ. ಓಕೆನಾ? H2 ಪ್ಲಸ್ O2. ನಾವು ಈಗ ಇದು ಯಾವ ಸೈಡ್ ಏನು ಸ್ಪ್ಲಿಟ್ ಆಗುತ್ತೆ ಅದು ನೋಡ್ಕೋಬೇಕು. ಸೊ ನಮಗಿರೋದು ವಾಟರ್, ಕರೆಕ್ಟಾ? ಸೊ ವಾಟರ್ ಏನಾಗುತ್ತೆ ಅಂದರೆ ನಾನು ಈಗ ತಾನೇ ಹೇಳಿದೆ, ವಾಟರ್ ವಿಲ್ ಸ್ಪ್ಲಿಟ್ ಇಂಟು ವಾಟ್, H2 ಪ್ಲಸ್ O2 ಆಗಿ ಸ್ಪ್ಲಿಟ್ ಆಗ್ತಿದೆ, ಕರೆಕ್ಟಾ? ಸೊ H2 ಪ್ಲಸ್ O2. ಸೊ ಇದು ನಮಗೆ ಯಾವ ಸೈಡ್ ಸ್ಪ್ಲಿಟ್ ಆಗುತ್ತೆ ಅದನ್ನು ನೀವು ಕರೆಕ್ಟಾಗಿ ಅರ್ಥ ಮಾಡ್ಕೋಬೇಕು. ದಿಸ್ ವಿಲ್ ಬಿ ಸ್ಪ್ಲಿಟೆಡ್ ಆಟ್ ಕ್ಯಾಥೋಡ್. ವಾಟರ್ ನಿಮಗೆ ಯಾವುದೇ ರಿಯಾಕ್ಷನಲ್ಲಿ ಇದೆ ಅಂದರೆ ಅದು ಕ್ಯಾಥೋಡ್ ಹತ್ರ ಸ್ಪ್ಲಿಟ್ ಆಗುತ್ತೆ. ವಾಟರ್ ನೆನ್ಪಿಟ್ಕೊಳ್ಳಿ, ವಾಟರ್ ಇಸ್ ಆಲ್ವೇಸ್ ಸ್ಪ್ಲಿಟೆಡ್ ಆಸ್ ಕ್ಯಾಥೋಡ್. ನಾವು ಹಂಗಂದ್ರೆ ಉಳಿದಿರೋದೇನು NaCl ಯಾವ್ದ್ರ ಹತ್ರ ಆಗಬೇಕು, ಆ್ಯನೋಡ್ ಹತ್ರನೇ ಆಗಬೇಕು ಅಲ್ವಾ? ಸೊ ಹಾಗಾದ್ರೆ ನಮ್ಗೆ ಏನು ಬರುತ್ತೆ, H2O ವಿಲ್ ಸ್ಪ್ಲಿಟ್ ಆಸ್ H2 ಪ್ಲಸ್ O2 ಆಸ್ ಕ್ಯಾಥೋಡ್, ಕರೆಕ್ಟ್? ಆ್ಯಂಡ್ NaCl ಅಲ್ಲಿ NaCl Na ಪ್ಲಸ್ Cl2, ಕರೆಕ್ಟಾ? ದಿಸ್ ವಿಲ್ ಬಿ ಸ್ಪ್ಲಿಟೆಡ್ ಅಟ್ ಆ್ಯನೋಡ್. ಅರ್ಥ ಆಗ್ತೇನ್ರು? ಫಸ್ಟ್ ವಾಟರ್ ಇದೆ ಅಂದರೆ ನೆನ್ಪಿಟ್ಕೊಬಿಡಿ, ಆಲ್ವೇಸ್ ಕ್ಯಾಥೋಡ್ ಹತ್ರ ಸ್ಪ್ಲಿಟ್ ಆಗುತ್ತೆ. ಅಂಡರ್ಸ್ಟುಡ್? ಅರ್ಥ ಆಗ್ತಿದ್ಯಾ? ಸೊ ಇನ್ನು ಉಳಿದಿರೋದು ಆ್ಯನೋಡ್ ಹತ್ರ ಸ್ಪ್ಲಿಟ್ ಆಗುತ್ತೆ ಅಂತ ಅರ್ಥ. ಸೊ ಈಗ ಕ್ಯಾಥೋಡ್ ಹತ್ರ ಯಾವ್ದಾಗ್ತಿದೆ, H2O2. ಲೆಟ್ಸ್ ಚೆಕ್. ಸೊ O2 ಇಸ್ ಲಿಬರೇಟೆಡ್ ಅಟ್ ಆ್ಯನೋಡ್, ನೋ. H2 ಇಸ್ ಲಿಬರೇಟೆಡ್ ಅಟ್ ಆ್ಯನೋಡ್, ನೋ, ಬಿಕಾಸ್ ಕ್ಯಾಥೋಡ್ ಹತ್ರ ಆಗಬೇಕು. ನೆಕ್ಸ್ಟ್ Na ಇಸ್ ಡೆಪಾಸಿಟೆಡ್ ಅಟ್ ಕ್ಯಾಥೋಡ್, ನೋ, ಯಾಕಂದರೆ ಆ್ಯನೋಡ್ ಹತ್ರ ಆಗುತ್ತೆ. ಸೊ Cl2 ಇಸ್ ಲಿಬರೇಟೆಡ್ ಅಟ್ ಆ್ಯನೋಡ್, ಎಸ್, ಕರೆಕ್ಟ್. Cl2 ಇಸ್ ಲಿಬರೇಟೆಡ್ ಅಟ್ ಆ್ಯನೋಡ್. ಅರ್ಥ ಆಯ್ತಾ? ವೆರಿ ಸಿಂಪಲ್ ಟ್ರಿಕ್, ಇದು ನೆನ್ಪಿಟ್ಕೊಂಡ್ರೆ ಸಾಕು ನಿಮಗೆ. ಓಕೆ, ನೆಕ್ಸ್ಟ್ ಕನ್ಸಿಡರ್ ದ ಫಾಲೋಯಿಂಗ್ 4 ಎಲೆಕ್ಟ್ರೋಲೈಟ್. ಓಕೆ, 4 ಎಲೆಕ್ಟ್ರೋಲೈಟ್ ಕೊಟ್ಟಿದ್ದಾರೆ ಆ್ಯಂಡ್ ಈ ವ್ಯಾಲ್ಯೂ ಕೊಟ್ಟಿದ್ದಾರೆ. ಓಕೆ, ಸ್ಟ್ಯಾಂಡರ್ಡ್ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್. ದೆನ್ ದ ರಿಡಕ್ಷನ್ ಪೊಟೆನ್ಷಿಯಲ್ ಇನ್ ವೋಲ್ಟ್ಸ್. ನಾವು ಅರ್ಥ ಮಾಡ್ಕೊಳ್ಳಿ, ನಿಮ್ಗೆ ಇಲ್ಲಿ ನೋಡಿ ಎಲ್ಲ ಏಜಿನೇ ಇದೆ. 0.001, 01, 0.1 ಈ ಥರ ಕೊಟ್ಟಿದ್ದಾರೆ. ಸೊ ಅರ್ಥ ಏನು, ಇನ್ಕ್ರೀಸ್ ಆಗ್ತಿದೆ, ಡಿಕ್ರೀಸ್ ಆಗ್ತಿದೆ, ಎಲ್ಲ ಏಜಿದೆ ಕೊಟ್ಟಿದ್ದಾರೆ, ಕರೆಕ್ಟಾ? ಸೊ ವೆರಿ ಸಿಂಪಲ್. ಯಾವ್ದು ನಮಗೆ ಕೇಳ್ತಿರೋದು, ರಿಡಕ್ಷನ್ ಪೊಟೆನ್ಷಿಯಲ್ ವ್ಯಾಲ್ಯೂ, ಕರೆಕ್ಟಾ? ಸೊ ಲೋವರ್ ದ ರಿಡಕ್ಷನ್ ವ್ಯಾಲ್ಯೂ. ಓಕೆ, ಲೋವರ್ ದ ರಿಡಕ್ಷನ್ ವ್ಯಾಲ್ಯೂ ಲೋ ಪೊಟೆನ್ಷಿಯಲ್, ಹೈಯರ್ ದ ರಿಡಕ್ಷನ್ ವ್ಯಾಲ್ಯೂ ಹೈ ಪೊಟೆನ್ಷಿಯಲ್. ಅವಾಗ ಏನು ಬರುತ್ತೆ, 0.1, ನೆಕ್ಸ್ಟು 0.01, 0.001, ನೆಕ್ಸ್ಟ್ ಆ ಥರ ಬರುತ್ತೆ. ಅಂದರೆ ಯಾವುದು ಫಸ್ಟ್ ಬರುತ್ತೆ, 0.01. ಸೊ ಬಿ ಫಸ್ಟ್ ಬರುತ್ತೆ, ದೆನ್ ಸಿ, ಕರೆಕ್ಟಾ? ಸೊ ಯಾವ ಆಪ್ಷನಲ್ಲಿದೆ ನೋಡಿ, ಬಿ ಆ್ಯಂಡ್ ಸಿ. ಎಸ್, ಸೊ ಬಿ ಆ್ಯಂಡ್ ಸಿ ಆ್ಯಂಡ್ ಡಿ ಎ, ಕರೆಕ್ಟಾ? ಸೊ ಅರ್ಥ ಆಯ್ತಾ? ಹೈಯರ್ ಪೊಟೆನ್ಷಿಯಲ್ ಇದ್ರೆ ಹೈ, ಲೋವರ್ ಪೊಟೆನ್ಷಿಯಲ್ ಇದ್ರೆ ಲೋ. ಎಸ್, ಅರ್ಥ ಆಗ್ತಿದೆ? ವೆರಿ ಸಿಂಪಲ್ ಟ್ರಿಕ್, ನೀವು ತಲೆನೇ ಕೆಡಿಸ್ಕೊಳ್ಳೋದು ಬೇಡ. ಇನ್ ಫ್ಯೂಯಲ್ ಸೆಲ್ಸ್ ಡ್ಯಾಶ್ ಆರ್ ಯೂಸ್ಡ್ ಆಸ್ ಕೆಟಲಿಸ್ಟ್. ಫಸ್ಟ್ ಫ್ಯೂಯಲ್ ಸೆಲ್ ಅಂದ್ರೆ ಏನು, ಫ್ಯೂಯಲ್ ಸೆಲ್ ಅಂದರೆ H2O2 ಕಾಂಬಿನೇಷನ್ ಆರ್ ಕಾಲ್ಡ್ ಆಸ್ ಫ್ಯೂಯಲ್ ಸೆಲ್ ಅಂತ ಕರಿತೀವಿ. ಆ್ಯಂಡ್ ಆಲ್ಸೋ ಇಟ್ ಇಸ್ ಕಾಲ್ಡ್ ಆಸ್ ಡ್ರೈ ಸೆಲ್, ನೆನ್ಪಿಟ್ಕೊಳ್ಳಿ. ಫ್ಯೂಯಲ್ ಸೆಲ್ ಆರ್ ಡ್ರೈ ಸೆಲ್ ಅಂತ ಕರಿತೀವಿ. ಏನು ಯೂಸ್ ಮಾಡ್ತಾರೆ ಕೆಟಲಿಸ್ಟ್, ನಾನು ಮೊದಲೇ ಹೇಳಿದ್ದೀನಿ, ಯಾವಾಗ ನನಗೆ ಹೈಡ್ರೋಜನ್ ಇರುತ್ತೆ ಆಲ್ವೇಸ್ ಐದರ್ ಐ ಕ್ಯಾನ್ ಯೂಸ್ ಪ್ಲಾಟಿನಮ್, ಪೆಲೇಡಿಯಮ್ ಆರ್ ನಿಕ್ಕಲ್ ಆಸ್ ಅ ಕೆಟಲಿಸ್ಟ್, ಕರೆಕ್ಟಾ? ಅದಿರಬೇಕು ಅಂತ. ಲೆಸ್ ಸಿ, ಅಬ್ಸರ್ವ್ ಮಾಡಿ ಏನಿದೆ ಅಂತ. ಇಲ್ಲಿ ನೋಡಿ, ಫಸ್ಟ್ ಒನಲ್ಲಿ ಏನಿದೆ, ನಿಕ್ಕಲ್ ಇದೆ, ಕ್ಯಾಡ್ಮಿಯಮ್ ಇದೆ. ಕ್ಯಾಡ್ಮಿಯಮ್ ಬರಲ್ಲ, ಸೊ ರಾಂಗ್. ಲೆಡ್ ಮ್ಯಾಂಗನೀಸ್ ರಾಂಗ್, ಜಿಂಕ್ ಮರ್ಕ್ಯೂರಿ ರಾಂಗ್ ಇದೆ. ಪ್ಲಾಟಿನಮ್ ಪೆಲೇಡಿಯಂ ಎರಡೂ ಇದೆ, ಕರೆಕ್ಟಾ? ಇಲ್ಲಿ ನೋಡಿ, ಇಲ್ಲಿ ನಿಕ್ಕಲ್ ಇದೆ ಬಟ್ ಕ್ಯಾಡ್ಮಿಯಮ್ ಇದೆ, ಒಂದಿದೆ ಅಷ್ಟೇ, ಎರಡೂ ಇರಬೇಕು. ಸೊ ಕರೆಕ್ಟಾ? ಅವಾಗ ನಮ್ಗೆ ಏನು ಬರುತ್ತೆ, ಫೋರ್ತ್ ಆಪ್ಷನ್. ಓಕೆ, ಲೆಟ್ಸ್ ಚೆಕ್. ಎಸ್, ಸೊ ಪ್ಲಾಟಿನಮ್ ಇಸ್ ದ ಕರೆಕ್ಟ್ ಆನ್ಸರ್. ಅರ್ಥ ಆಗ್ತಿದೆ ಹೇಗೆ ಅಂತ? ಎಸ್. ಮೋಲಾರ್ ಕಂಡಕ್ಟಿವಿಟಿ ಇಸ್ ಮ್ಯಾಕ್ಸಿಮಮ್ ಫಾರ್ ದ ಸೊಲ್ಯೂಷನ್ ಆಫ್ ಅ ಕಾನ್ಸಂಟ್ರೇಷನ್. ನಾವು ಏನು ಕೇಳ್ತಾ ಇದ್ದಾರೆ ನಮಗೆ, ನಮಗೆ ಮೋಲಾರ್ ಕಂಡಕ್ಟಿವಿಟಿ ಕೇಳ್ತಿದ್ದಾರೆ, ಕರೆಕ್ಟಾ? ಕಾನ್ಸಂಟ್ರೇಷನ್ ವ್ಯಾಲ್ಯೂ ಕೊಟ್ಟಿದ್ದಾರೆ. ಸೊ ಡಿಫ್ರೆಂಟ್ ಕಾನ್ಸಂಟ್ರೇಷನ್ ಕೊಟ್ಟಿದ್ದಾರೆ. ಇದರಲ್ಲಿ ಯಾವುದಕ್ಕೆ ಮ್ಯಾಕ್ಸಿಮಮ್ ನೆನ್ಪಿಟ್ಕೊಳ್ಳಿ, ಕಾನ್ಸಂಟ್ರೇಷನ್ ಇನ್ಕ್ರೀಸ್ ಆದರೆ ಮೋಲಾರ್ ಕಂಡಕ್ಟಿವಿಟಿ ಡಿಕ್ರೀಸ್ ಆಗುತ್ತೆ, ಕಾನ್ಸಂಟ್ರೇಷನ್ ಡಿಕ್ರೀಸ್ ಆದರೆ ಮೋಲಾರ್ ಕಂಡಕ್ಟಿವಿಟಿ ಇನ್ಕ್ರೀಸ್ ಆಗುತ್ತೆ. ಮೀನ್ಸ್
ಲೋವರ್ ದ ಕಾನ್ಸಂಟ್ರೇಷನ್ ಹೈ ಹೈ ಮೋಲಾರ್ ಕಂಡಕ್ಟಿವಿಟಿ. ಸೊ ಇವಾಗ ಇದರಲ್ಲಿ ಯಾವ್ದು ಕಾನ್ಸಂಟ್ರೇಷನ್ ಕಮ್ಮಿ ಇದೆ? ಸೊ 0.001. ಸೊ ದಿಸ್ ಹ್ಯಾವಿಂಗ್ ಲೋ ಕಾನ್ಸಂಟ್ರೇಷನ್, ಸೊ ದಟ್ಸ್ ವೈ ಇಟ್ ಹ್ಯಾವಿಂಗ್ ಹೈಯರ್ ಮೋಲಾರ್ ಕಂಡಕ್ಟಿವಿಟಿ. ಎರಡು ಕೂಡ ಇನ್ವರ್ಸ್ಲಿ ಪ್ರಪೋರ್ಷನಲ್. ಸೊ 0.001. ಎಸ್, ಕರೆಕ್ಟ್. ಅರ್ಥ ಆಗ್ತಿದೆ ಹೆಂಗೆ ಅಂತ? ವೆರಿ ಸಿಂಪಲ್ ಟ್ರಿಕ್. ಸೊ ನೀವು ಎಲೆಕ್ಟ್ರೋಕೆಮಿಸ್ಟ್ರಿ ಸಿನಾಪ್ಸಿಸ್ ನೋಡಿಲ್ಲ ಅಂದ್ರೆ ನೋಡ್ಕೊಂಡು ಬನ್ನಿ, ಅವಾಗ ನಿಮ್ಗೆ ಅರ್ಥ ಆಗುತ್ತೆ ಈ ಟ್ರಿಕ್. ನೆಕ್ಸ್ಟ್ ಕ್ವಶನ್, ಫಾರ್ ಸ್ಪಾಂಟೇನಿಟಿ ಆಫ್ ಅ ಸೆಲ್ ವಿಚ್ ಇಸ್ ಕರೆಕ್ಟ್? ನಾವು ಸ್ಪಾಂಟೇನಸ್ ಅಂದ್ರೆ ಏನ್ ಹೇಳ್ಕೊಟ್ಟಿದ್ದೆ ನಾನು? ಡೆಲ್ಟಾ ಜಿ ಈಸ್ ಈಕ್ವಲ್ಸ್ ಟು ನೆಗೆಟಿವ್ ಆಗಿರ್ಬೇಕು, ಅದು ಸ್ಪಾಂಟೇನಿಯಸ್. ಡೆಲ್ಟಾ ಜಿ ಅಂದ್ರೆ ಏನು? -NF E0 ಆಫ್ ಸೆಲ್, ಕರೆಕ್ಟಾ? ಸೊ ನಾವು ಎನ್ ಬರೋದಿಲ್ಲ ಬಿಡಿ, ಎನ್ ನೆಗೆಟಿವ್ ಬರಲ್ಲ, ಎಫ್ ನೆಗೆಟಿವ್ ಬರಲ್ಲ. ಸೊ ಡೆಲ್ಟಾ ಜಿ ನೆಗೆಟಿವ್ ಆಗಬೇಕು ಅಂದ್ರೆ ನನಗೆ ಡೆಲ್ಟಾ E0 ಆಫ್ ಸೆಲ್ ನೆಗೆಟಿವ್ ಇರಬೇಕು, ಕರೆಕ್ಟ್? ಸಾರಿ, ಪಾಸಿಟಿವ್ ಇರಬೇಕು. ಅವಾಗ ಮಾತ್ರ ಪಾಸಿಟಿವ್ ನೆಗೆಟಿವ್ ಆಗುತ್ತೆ, ಕರೆಕ್ಟ್? ನೋಡಿ, ಡೆಲ್ಟಾ ಡಿ ನೆಗೆಟಿವ್ ಇದೆ, ಓಕೆ. ಈ ಸೆಲ್ ಏನಿದೆ? 0 ಇದೆ. 0 ಅಂದ್ರೆ ಹೋಲ್ 0 ಆಗೋಗುತ್ತೆ, ರಾಂಗ್, ಕರೆಕ್ಟಾ? ಡೆಲ್ಟಾ ಜಿ ಪಾಸಿಟಿವ್, ಸೊ ಪಾಸಿಟಿವ್ ಬರಲೇಬಾರ್ದು. ನೆಗೆಟಿವ್ ಇದೆ, ಎಸ್, ಇದು ಕರೆಕ್ಟ್ ಆಗಿದೆ. ನೋಡಿ, ಡೆಲ್ಟಾ ಜಿ 0 ಇದೆ ಅಂದ್ರೆ ಈಕ್ವಿಲಿಬ್ರಿಯಂ ಅಲ್ಲಿ ಇದೆ ಅಂತ. ಸೊ ಹಾಗಾದ್ರೆ ಕರೆಕ್ಟ್ ಯಾವುದು? ಡೆಲ್ಟಾ ಜಿ ಇಸ್ ಈಕ್ವಲ್ಸ್ ಟು ನೆಗೆಟಿವ್. ಅಂಡರ್ಸ್ಟುಡ್? ಸೊ ಅವಾಗ ಆಪ್ಷನ್ ಸಿ. ಎಸ್, ಓಕೆ. ಸ್ಪೆಸಿಫಿಕ್ ಕಂಡಕ್ಟೆನ್ಸ್ ಆಫ್ ಅ 0.1 m HNO3 ಈಸ್, ಓಕೆ, ನಿಮಗೆ ಸ್ಪೆಸಿಫಿಕ್ ಕಂಡಕ್ಟೆನ್ಸ್ ಕೊಟ್ಟಿದ್ದಾರೆ. ವಾಟ್ ಈಸ್ ದ ಮೋಲಾರ್ ಕಂಡಕ್ಟೆನ್ಸ್ ಆಫ್ ದ ಸೊಲ್ಯೂಷನ್? ಓಕೆ, ಸ್ಪೆಸಿಫಿಕ್ ಕಂಡಕ್ಟೆನ್ಸ್ ಕೊಟ್ಬಿಟ್ಟು ಮೋಲಾರ್ ಕಂಡಕ್ಟೆನ್ಸ್ ಕೇಳ್ತಿದ್ದಾರೆ. ಸ್ಪೆಸಿಫಿಕ್ ಕಂಡಕ್ಟೆನ್ಸ್ ಕೊಟ್ಟಿದಾರಲ್ವಾ, ಆ ಸ್ಪೆಸಿಫಿಕ್ ಕಂಡಕ್ಟೆನ್ಸ್ ಇದೆ, ಮೋಲಾರ್ ಕಂಡಕ್ಟೆನ್ಸ್. ಸೊ ಮೋಲಾರ್ ಕಂಡಕ್ಟೆನ್ಸ್ ಹೆಂಗ್ ಕಂಡುಹಿಡಿಯೋದು? ಮೋಲಾರ್ ಕಂಡಕ್ಟೆನ್ಸ್ ಇಸ್ ಈಕ್ವಲ್ಸ್ ಟು ಸ್ಪೆಸಿಫಿಕ್ ಕಂಡಕ್ಟೆನ್ಸ್ ಇಂಟು 1000 ಡಿವೈಡೆಡ್ ಬೈ ಸಿ. ಈ ಟ್ರಿಕ್ ನೆನ್ಪಿಟ್ಕೊಳ್ಳಿ. ಈಗ ಕೆ ಏನಿದೆ? ಕೆ ಇಸ್ ಸ್ಪೆಸಿಫಿಕ್ ಕಂಡಕ್ಟೆನ್ಸ್ 6.3 ಇಂಟು 10⁻⁻² ಇಂಟು 1000 ಡಿವೈಡೆಡ್ ಬೈ ಕಾನ್ಸಂಟ್ರೇಷನ್. ಕಾನ್ಸಂಟ್ರೇಷನ್ ಇಟ್ಕೊಟ್ಟಿದ್ದಾರೆ 0.1, ಕರೆಕ್ಟಾ? ಸೊ ಇವಾಗ ಇಲ್ಲಿ ಏನಾಗುತ್ತೆ? 0.1 ನಾನು ಶಿಫ್ಟ್ ಮಾಡ್ಕೋತೀನಿ, ಅವಾಗ ನನ್ಗೆ ಏನಾಗುತ್ತೆ? ಇಲ್ಲಿ 1 0 ಆ್ಯಡ್ ಆಗುತ್ತೆ. ಸೊ ಅವಾಗ ಇದು ಕ್ಯಾನ್ಸಲ್ ಮಾಡಿ. ಸೊ ಇಲ್ಲಿ 10⁻² ಇದೆ, ಅವಾಗ ಇಲ್ಲಿ ಏನಾಗುತ್ತೆ? 2 0 2 ಕ್ಯಾನ್ಸಲ್ ಆಗೋಗುತ್ತೆ. ಓಕೆ, ಉಳ್ಕೊಂಡಿರೋದೇನು? 100. ಸೊ ಅವಾಗ 100 ಮಲ್ಟಿಪ್ಲೈ ಮಾಡಿದ್ರೆ ಏನು ಬರುತ್ತೆ? 600 ಬರುತ್ತೆ, ಕರೆಕ್ಟಾ? 300 ಬರುತ್ತೆ, ಕರೆಕ್ಟ್? ಸೊ 6300. 6300 ಯಾವ್ದ್ರಲ್ಲಿದೆ ನೋಡಪ್ಪ? ಎಸ್, ಸೊ ಯು ಹ್ಯಾವ್ 630 ohms, ಕರೆಕ್ಟಾ? ಸೊ ಅವಾಗ ನಮ್ಗೆ ಆನ್ಸರ್ ಎಸ್, ಕರೆಕ್ಟ್. ಅರ್ಥ ಆಯ್ತಾ ಹೆಂಗೆ ಅಂತ? ಸಿಂಪಲ್. ನೆಕ್ಸ್ಟ್ ಒನ್, ನಿಮ್ಗೆ ಕನ್ಸಿಡರ್ ದ ಫಾಲೋಯಿಂಗ್ ಎಲೆಕ್ಟ್ರೋಡ್. ಓಕೆ, ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಫಾರ್ ದ ಅಬೋವ್ ಎಲೆಕ್ಟ್ರೋಡ್ಸ್ ಇನ್ ದ ಆರ್ಡರ್. ಓಕೆ, ನಿಮಗೆ 4 ಕೊಟ್ಟಿದ್ದಾರೆ, ಅದ್ರದ್ದು ಆರ್ಡರ್ ನಾನು ಇವಾಗ ತಾನೇ ಹೇಳ್ಕೊಟ್ಟೆ. ಸೊ ಕಮ್ಮಿ ಇದೆ ಅಂತ ಅಂದ್ರೆ ಏನಾಗುತ್ತೆ? ದಟ್ ಈಸ್ ಹ್ಯಾವಿಂಗ್ ಹೈಯರ್ ಪೊಟೆನ್ಷಿಯಲ್. ನೆಕ್ಸ್ಟ್ ಯಾವ್ದು ಬರುತ್ತೆ? ಓಕೆ, ಫಸ್ಟ್ ಕ್ಯೂ ಬರುತ್ತೆ. ಕ್ಯೂ ಆದ್ಮೇಲೆ ನೆಕ್ಸ್ಟ್ ಯಾವ್ದಿದೆ? ಎಸ್, ಆರ್. ಸೊ ಕ್ಯೂ ಆರ್ ಇರಬೇಕು. ಸೊ ಕ್ಯೂ ಆರ್ ಇರೋದು ನೋಡೋಣ ಫಸ್ಟು. ಎಸ್, ಒಂದೇ ಆಪ್ಷನ್ ಇರೋದು ನಮಗೆ ಸಿ. ಎಸ್, ಅರ್ಥ ಆಯ್ತಾ? ನೆಕ್ಸ್ಟ್ ಕ್ವಶನ್, ಓಕೆ, ಒಂದು ರಿಯಾಕ್ಷನ್ ಕೊಟ್ಟಿದ್ದಾರೆ. E0 ಆಫ್ ಸೆಲ್ ಅಟ್ 25 ಡಿಗ್ರಿ ಸೆಲ್ಸಿಯಸ್ ಇಸ್ 0.022 ಅಂತ ಕೊಟ್ಟಿದ್ದಾರೆ. ವಾಟ್ ಇಸ್ ದ ಈಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್? ನಾವು ಸಿ, ಈಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ ಅಂದ್ರೆ ಏನು ಗೊತ್ತಾ? ಯು ನೀಡ್ ಟು ಫೈಂಡ್ ಔಟ್ ಕೆ ಸಿ. ಕೆ ಸಿ ಕಂಡುಹಿಡಿಯೋದು ಹೆಂಗೆ? E0 ಆಫ್ ಸೆಲ್ ಈಕ್ವಲ್ಸ್ -0.0591 ಬೈ ಎನ್ ಲಾಗ್ ಕೆ ಸಿ. ಇದು ನಮಗಿರುವಂಥ ಟ್ರಿಕ್, ಕರೆಕ್ಟ್? ಈಗ ಈ ಸೆಲ್ ಏನು ಕೊಟ್ಟಿದ್ದಾರೆ? 0.22 ಈಕ್ವಲ್ಸ್ 0.591 ಡಿವೈಡ್ ಎನ್ ಎಷ್ಟು? ಇಟ್ ಇಸ್ 2. ನೋಡಿ, ಇಲ್ಲಿ 2 ಕೊಟ್ಟಿದ್ದಾರಲ್ಲ, ಸೊ 2 ಎಲೆಕ್ಟ್ರೋಡ್, ಸೊ 2 ಬರುತ್ತೆ. ಆ್ಯಂಡ್ ಲಾಗ್ ಕೆ ಸಿ ನಮಗೆ ಗೊತ್ತಿಲ್ಲ, ಸೊ ಕೆ ಸಿ ಹಂಗೆ ಇಟ್ಕೊಳ್ಳೋಣ, ಕರೆಕ್ಟಾ? ಈಗ 2 ಇಲ್ಲಿಗೆ ತೊಗೊಳ್ಳಿ, ಅವಾಗ ಏನಾಗುತ್ತೆ ನಿಮಗೆ? ಸೊ 0.44 ಡಿವೈಡೆಡ್ ಬೈ 0.0591 ಈಕ್ವಲ್ಸ್ ಟು ಲಾಗ್ ಕೆ ಸಿ ಬಂತು ನಿಮಗೆ, ಕರೆಕ್ಟಾ? ನಾವು ಇಲ್ಲಿ ನೋಡ್ಕೊಳ್ಳಿ, ಇದನ್ನು ಅಪ್ರಾಕ್ಸಿಮೇಟ್ ತೊಗೋತೀನಿ, ಇಲ್ಲಿಗೆ ಶಿಫ್ಟ್ ಮಾಡಿದ್ರೆ ನನಗೇನು ಬರುತ್ತೆ? 44 ಡಿವೈಡೆಡ್ ಬೈ 5.9. 5.9 ಕ್ಯಾನ್ ಐ ಟೇಕ್ ಅಪ್ರಾಕ್ಸಿಮೇಟ್ಲಿ 6, ಕರೆಕ್ಟಾ? 6 ತೊಗೊಳ್ಳೋಣ, ಅವಾಗ ಏನಾಗುತ್ತೆ? 6 1 6 7 42, 2 ಉಳ್ಕೊಳ್ಳುತ್ತೆ, 6 3 ಸೊ 7.3 ಸಿಕ್ತು. ನಾವು ಯು ನೀಡ್ ಟು ಫೈಂಡ್ ಔಟ್ ಕೆ ಸಿ. ಕೆ ಸಿ ಇಸ್ ಈಕ್ವಲ್ಸ್ ಟು ಆ್ಯಂಟಿ ಲಾಗ್ ಆಫ್ 7.3. ನೋಡಿ, ನೀವು ಕಂಪ್ಲೀಟ್ ಮಾಡೋದೇ ಬೇಕಾಗಿಲ್ಲ. ಇಲ್ಲಿ ಡೆಸಿಮಲ್ಗಿಂತ ಮುಂಚೆ ಏನೇ ಇದ್ರು ಆ್ಯಂಟಿಲಾಗಲ್ಲಿ ಅದು ಪವರ್ ಆಗುತ್ತೆ, 10 ಪವರ್ ಆಗುತ್ತೆ. ಸೊ 10⁻7 ಬೇಕು ನನಗೆ. ಸೊ 10⁻7 ಯಾವುದಿದೆ? ಇದಿದೆ, ಕರೆಕ್ಟಾ? ಆ್ಯಂಡ್ ಇನ್ ಕೇಸ್ ಎಲ್ಲದರಲ್ಲೂ 10⁻7 ಇತ್ತು, ಅವಾಗ ಏನು ಮಾಡ್ತೀರಾ? ಉಳ್ಕೊಂಡಿರೋದೇನು? 0.3. ವಾಟ್ ಈಸ್ 0.3? ವಾಟ್ ಆ್ಯಂಟಿಲಾಗ್ ಆಫ್ 0.3 ಇಸ್ ನಥಿಂಗ್ ಬಟ್ ಲಾಗ್ ಆಫ್ 2. ಸೊ ಲಾಗ್ ಆಫ್ 2 ಯಾವುದಂದರೆ ದಟ್ ಈಸ್ ಲಾಗ್ ಆಫ್ 0.2 ಇಸ್ ಲಾಗ್ ಆಫ್ 2ನ 0.3 ಬರುತ್ತೆ. ಸೊ ಹಾಗಾದ್ರೆ ಆ್ಯಂಟಿಲಾಗ್ ಆಫ್ 0.3 ಇಸ್ ವಾಟ್? 2. ಸೊ ಅವು ಉಳಿದಿರೋದು ಒಂದೇ ಆಪ್ಷನ್ ನಮಗೆ, ನೀವು ಆರಾಮ್ಸೆ ಕಂಡುಹಿಡಿಬೋದು ಅಪ್ರಾಕ್ಸಿಮೇಟ್ ಆಗಿ. ಅರ್ಥ ಆಯ್ತಾ? ಎಸ್, ಕರೆಕ್ಟ್ ಆಗಿದೆ. ಅಂಡರ್ಸ್ಟುಡ್? ನೆಕ್ಸ್ಟ್ ಒನ್,
the pair of electrolyte that possess same value for A. Now see, again same thing. Same value for A ಹೆಂಗೆ ಕಂಡಿಡಿದೆ ಹೇಳಿದ್ದೀನಿ ನಾನು, ಸೇಮ್ ವ್ಯಾಲ್ಯೂ ಇರಬೇಕು, ಮೀನ್ಸ್ ಸೇಮ್ ಚಾರ್ಜಸ್ ಇರಬೇಕು. ಎಮ್ ಜಿಗೆ ಯು ವಿಲ್ ಗೆಸ್ +2, SO4ಗೆ -2. ಕರೆಕ್ಟಾಗಿದೆ. ಇದರಲ್ಲಿ NA ಪ್ಲಸ್ ಇದೆ, SO4 -2 ಇದೆ. ರಾಂಗ್, ಯಾಕಂದರೆ ಒಂದು 1 ಇದೆ, ಒಂದು 2 ಇದೆ. ರಾಂಗ್ ಆಗುತ್ತೆ. NH4 ಪ್ಲಸ್ ಬರುತ್ತೆ, Cl ಮೈನಸ್. NA ಪ್ಲಸ್ ಬರುತ್ತೆ, Br ಮೈನಸ್. ಎಸ್, ಇದರಲ್ಲಿ ಕರೆಕ್ಟ್ ಆಗಿದೆ. ಸೇಮ್ ಚಾರ್ಜ್ ಅಂದರೆ 1 - 1 ಪ್ಲಸ್ 2 - 2 ಪ್ಲಸ್ ಆ ಥರ ಇರಬೇಕು. ಸೊ ಅವಾಗ ಉಳಿದಿರೋದು ನಮ್ಗೆ ಒಂದೇ ಆಪ್ಷನ್. ಸೊ NH4Cl ಆ್ಯಂಡ್ NaBr. ಅರ್ಥ ಆಗ್ತಿದೆಯಾ? ಎ ಈಸ್ ಸಿಂಪಲ್. ಓಕೆ, ನೆಕ್ಸ್ಟ್ ಒನ್. ಗಿವನ್ ನಿಮಗೆ 2 E0 ಆಫ್ ವ್ಯಾಲ್ಯೂ ಕೊಟ್ಟಿದ್ದಾರೆ. ವಾಟ್ ಈಸ್ ದ ಈಕ್ವಿಲಿಬ್ರಿಯಮ್ ಕಾನ್ಸ್ಟೆಂಟ್? ನಾವು ಸಿ, ಇವಾಗ ತಾನೇ ಈಕ್ವಿಲಿಬ್ರಿಯಮ್ ಕಂಡುಹಿಡಿದು ಹೆಂಗೆ ಅಂತ ಹೇಳ್ಕೊಟ್ಟೆ. ಬಟ್ ಇಲ್ಲಿ ಏನು ಕೊಟ್ಟಿದ್ದಾರೆ ಒಂದು ಟ್ರಿಕ್ ಅಂದರೆ ನೋಡಿ, 2.303 RT ಡಿವೈಡೆಡ್ ಬೈ F ಈಕ್ವಲ್ಸ್ ಟು 0.06 ಅಂತ ಒಂದು ವ್ಯಾಲ್ಯೂ ಆಲ್ರೆಡಿ ಕೊಟ್ಟಿದ್ದಾರೆ. ಅದನ್ನೇ ಯೂಸ್ ಮಾಡ್ಕೊಂಡು ನೀವು ಫೈಂಡ್ ಔಟ್ ಮಾಡಬೇಕು. ಓಕೆನಾ? ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ನೋಡಿ. ನಮಗಿಲ್ಲಿ ಇದು ಕೊಟ್ಟಿರ್ಬೋದು, ಬಟ್ ನಮ್ಗೆ ಅದು ಬೇಕಾಗಿಲ್ಲ. ನಾವು ಡೈರೆಕ್ಟಾಗಿ ಕಂಡುಹಿಡ್ಕೊಳ್ಳೋಣ. ನಿಮಗೆ ಒಂದು ಟ್ರಿಕ್ ನೆನ್ಪಿಟ್ಕೊಂಡ್ರೆ ಸಾಕು. ಓಕೆ, E ಈಕ್ವಲ್ಸ್ ಟು ಇವಾಗ ತಾನೇ ಕಂಡುಹಿಡಿದ್ವಲ್ಲ ಆ ಥರ. ಓಕೆ, ನಾವು N log Kc ಕರೆಕ್ಟಾ? ಈ ಕಂಡುಹಿಡಿಬೇಕು. ಈ ಹೆಂಗೆ ಕಂಡುಹಿಡಿಯೋದು? ಇಲ್ಲಿ 2 ಕೊಟ್ಟಿದ್ದಾರೆ. ಇದರಲ್ಲಿ ಕ್ಯಾಥೋಡ್ ಮೈನಸ್ ಆ್ಯನೋಡ್ ಮಾಡಬೇಕು. ಯಾವ್ದು ಕ್ಯಾಥೋಡ್, ಯಾವ್ದು ಮೈನಸ್ ಆ್ಯನೋಡು? ನಾನು ಹೇಳ್ಕೊಟ್ಟಿದ್ದೆ ಇನ್ಕ್ರೀಸ್ ಇನ್ ಆಕ್ಸಿಡೇಷನ್ ನಂಬರ್ ಆ್ಯನೋಡು. ಸಾರಿ, ನೆಕ್ಸ್ಟ್ ಕ್ವಶನ್ ಏನಿದೆ, ಗಿವನ್ 2 E0 ಆಫ್ ಸೆಲ್ ಕೊಟ್ಟಿದ್ದಾರೆ, ಈಕ್ವಿಲಿಬ್ರಿಯಮ್ ಕಾನ್ಸ್ಟೆಂಟ್ ಫಾರ್ ದ ರಿಯಾಕ್ಷನ್. ಓಕೆ, ನಾವು ಸಿ, ಇಲ್ಲಿ ನಮ್ಗೆ ಏನು ಕೊಟ್ಟಿದ್ದಾರೆ, ಒಂದು ವ್ಯಾಲ್ಯೂ ಕೊಟ್ಟಿದ್ದಾರೆ. ಇದನ್ನು ಯೂಸ್ ಮಾಡ್ಕೊಂಡು ಈಕ್ವಿಲಿಬ್ರಿಯಮ್ ಕಾನ್ಸ್ಟೆಂಟ್, ಬಟ್ ಬೇಕಾಗಿಲ್ಲ, ನಿಮಗೆ ಕನ್ಫ್ಯೂಸ್ ಆಗುತ್ತೆ. ಒಂದೇ ಟ್ರಿಕ್ ಹೇಳ್ಕೊಟ್ಟಿರೋದಲ್ವ ನಾನು. ಯಾವುದು? E0 ಆಫ್ ಸೆಲ್ ಇಸ್ ಈಕ್ವಲ್ಸ್ ಟು 0.0591 N log Kc. ಇದೇ ನೆನ್ಪಿಟ್ಕೊಳ್ಳಿ ಸಾಕು. ಓಕೆ, ನಾವು ಇವಾಗ ಇದರಲ್ಲಿ ನಾನು ಈ ಕಂಡುಹಿಡಬೇಕು. ಈ ಕಂಡುಹಿಡಿಯೋಕ್ಕೆ 2 ಕೊಟ್ಟಿದ್ದಾನೆ. ಈ ಏನು ಕಂಡುಹಿಡಿಯೋದು? ಕ್ಯಾಥೋಡ್ ಮೈನಸ್ ಆ್ಯನೋಡ್. ಯಾವುದು ಕ್ಯಾಥೋಡ್, ಯಾವುದು ಆ್ಯನೋಡ್? ನಾವು ವೆರಿ ಸಿಂಪಲ್ ಆಗಿ ಹೇಳ್ಕೊಡ್ತೀನಿ. ಹೈಯರ್ ಪೊಟೆನ್ಷಿಯಲ್ ಇದೆ ಅಂದರೆ, ಓಕೆ, ಹೈಯರ್ E0 ಆಫ್ ವ್ಯಾಲ್ಯೂ ಇದೆ ಅಂದರೆ ಅದೇನಾಗುತ್ತೆ? ರಿಡಕ್ಷನ್ ಆಗುತ್ತೆ. ರಿಡಕ್ಷನ್ ಎಲ್ಲಾಗುತ್ತೆ? ಕ್ಯಾಥೋಡ್ ಹತ್ರ. ಕರೆಕ್ಟ್. ಹಾಗಾದರೆ ಇದರಲ್ಲಿ ಯಾವುದು ಕೈ ಇದೆ? 0.7 ಇಸ್ ಹೈ, ಸೊ ಕಂಪೇರ್ ಟು ದಿಸ್. ಸೊ ಆವಾಗ ರಿಡಕ್ಷನ್ ಯಾವುದಾಗುತ್ತೆ? Fe. ಕರೆಕ್ಟಾ? ಸೊ ಅವಾಗ ಏನು ಮಾಡ್ತೀರಾ? 0.76 ಮೈನಸ್ 0.55. ಅವಾಗ ಎಷ್ಟು ಬರುತ್ತೆ ನಿಮಗೆ? ಐ ಥಿಂಕ್ 0.21. ಅರ್ಥ ಆಗ್ತಿದೆಯಾ? ಸೊ ಇದು ನಿಮಗೆ 0.21 ಬಂತು. ಆ್ಯಂಡ್ ಈಕ್ವಲ್ 0.0591 ಬೈ N. N ಎಷ್ಟಾಗುತ್ತೆ? ಸೊ ಎಷ್ಟು ಎಲೆಕ್ಟ್ರಾನ್? 2 ಎಲೆಕ್ಟ್ರಾನ್ ಡಿಫ್ರೆನ್ಸ್ ಇದೆ. ಸೊ ಇದನ್ನು ಶಿಫ್ಟ್ ಮಾಡ್ಕೊಳ್ಳಿ, ಏನು ಬರುತ್ತೆ ನಿಮಗೆ? 0.42 ಡಿವೈಡೆಡ್ ಬೈ 0.0591 ಅಪ್ರಾಕ್ಸಿಮೇಟ್ ತೊಗೊಂಡ್ರೆ ನಿಮಗೆ 42 ಡಿವೈಡೆಡ್ ಬೈ 6 ಬರುತ್ತೆ. ನಾನು ಅಪ್ರಾಕ್ಸಿಮೇಟ್ ತೊಗೋತಾ ಇರೋದು. 6 1s 6 7s ಎಕ್ಸಾಕ್ಟ್ಲಿ 7 ಬಂತು. ಕರೆಕ್ಟ್. ಆ್ಯಂಟಿಲಾಗ್ ಆಫ್ 7 ಎಷ್ಟು ಬಂತು? Kc. Kc ಇಸ್ ಈಕ್ವಲ್ಸ್ ಟು ಆ್ಯಂಟಿಲಾಗ್ ಆಫ್ 7. ನಾನು ಇವಾಗ ತಾನೇ ಹೇಳಿದೆ, ಏನೇ ಇದ್ರೂ ಅದನ್ನು ಪವರಲ್ಲಿ ಆ್ಯಡ್ ಮಾಡಬೇಕು. ಏನೂ ಇಲ್ಲ ಅಂದರೆ 1. ಏನೂ ಇಲ್ಲ ಅಂದರೆ 1. ಸೊ 1 × 10⁻7. ಸೊ ಯಾವುದಿದೆ ಆಪ್ಷನ್? ಎಸ್, ನಮಗಿರೋದೇ ಒಂದೇ ಆಪ್ಷನ್, 10⁻7. ಅರ್ಥ ಆಗ್ತಿದೆಯಾ? ಏನಾದರೂ ಕೊಟ್ಕೊಳ್ಳಿ, ನಮಗೆ ಬೇಕಾಗಿರೋ ಹೆಂಗಿದೆ ಆ ಟ್ರಿಕ್ ಮೇಲೆ ನೆನ್ಪಿಟ್ಕೊಂಡ್ರೆ ಸಾಕು. ನೆಕ್ಸ್ಟ್ ಒನ್ ಲೀಟರ್ ಆಫ್ MgCl2 ಇಸ್ ಎಲೆಕ್ಟ್ರಲೈಸ್ ಕಂಪ್ಲೀಟ್ಲಿ ಬೈ ಪಾಸಿಂಗ್ ಅ ಕರೆಂಟ್ ಆಫ್ 1 amps ಫಾರ್ 16 minutes 5 seconds. The original concentration of MgCl2 solution was. ನಾವು ಸಿ, ಕರೆಕ್ಟಾಗಿ ಅರ್ಥ ಮಾಡ್ಕೋಬೇಕು. ಒರಿಜಿನಲ್ ಸೊಲ್ಯೂಷನ್ ಏನಂತ ಕೇಳ್ತಿದ್ದಾರೆ, ಕಾನ್ಸಂಟ್ರೇಷನ್ನು. ಓಕೆ, ಸೊ ಏನೇನು ಕೊಟ್ಟಿದ್ದಾರೆ ನೋಡ್ಕೊಳ್ಳೋಣ. ಸೊ ಫಸ್ಟು ಟೈಮ್ ಕೊಟ್ಟಿದ್ದಾರೆ. ಟೈಮ್ನ ಸೆಕೆಂಡ್ಸ್ ಕನ್ವರ್ಟ್ ಮಾಡಿ. 16 minutes ಇದೆ, 60 seconds ಆ್ಯಡ್ ಮಾಡ್ಕೋತೀರಾ, ಪ್ಲಸ್ 5 seconds. ಸೊ ಎಷ್ಟು ಬರುತ್ತಪ್ಪ? 16 6 96. ಸೊ 95 ಅಂದರೆ ಯು ವಿಲ್ ಗೆಟ್ 965. ದಿಸ್ ಈಸ್ ಯುವರ್ ಮಾಸ್. ಅರ್ಥ ಆಯ್ತಾ? ಯಾಕೆಂದರೆ ನಮಗೆ ಝೆಡ್ ಹೆಂಗೆ ಕಂಡುಹಿಡಿತೀವಿ ಹೇಳಿ? ವಾಟ್ ಈಸ್ ಝೆಡ್? 1 second. ಝೆಡ್ ಏನು ಬರುತ್ತೆ? ಮಾಸ್ ಬೈ NF. ಕರೆಕ್ಟಾ? ಮಾಸ್ ಏನು ಬಂತು ಇವಾಗ? 965 ಬಂತಲ್ವಾ? ಅದನ್ನು ತೊಗೋಬೇಕು. ಎಮ್ ಅಂದರೆ ಇಲ್ಲಿ ಕೊಟ್ಟಿರೋ ಅಟಾಮಿಕ್ ಮಾಸ್ ಅಲ್ಲ, ಇದು ನಾರ್ಮಲ್ಲು. ಇವಾಗ ಇದ್ರದ್ದು ಯಾವ್ದು ಗೊತ್ತಾ? ಇಲ್ಲಿ 24 ಕೊಟ್ಟಿರೋದು ಯಾವ್ದು ಗೊತ್ತಾ? MgCl2 ಜೊತೆ ಇದ್ದಾಗ. ಬಟ್ ನಾವು ಕಂಡುಹಿಡಿಬೇಕಾದ್ರೆ ಒರಿಜಿನಲ್ ಕಾನ್ಸಂಟ್ರೇಷನ್. ಆವಾಗ ನಾವು ಇದನ್ನು ತೊಗೋಬಾರ್ದು. ಅರ್ಥ ಆಗ್ತಿದೆಯಾ? ಡೋಂಟ್ ಕನ್ಫ್ಯೂಸ್. ಸೊ ಅವಾಗ ನಾನು ಏನಾಗುತ್ತೆ? Z ಈಕ್ವಲ್ಸ್ ಟು M ಡಿವೈಡೆಡ್ ಬೈ NF. ಎಮ್ ಎಷ್ಟು ಬಂತು ನನಗಿವಾಗ? ಇಲ್ಲಿ ಕರೆಂಟು ಮತ್ತು ಟೈಮ್ನ ಮೆನ್ಷನ್ ಮಾಡಿ. ಸೊ 965. ವಾಟ್ ಈಸ್ ಅ ಕರೆಂಟ್ ಇಸ್ 1. ಎಷ್ಟು ಬರುತ್ತೆ? 965 ಬರುತ್ತೆ. ಕರೆಕ್ಟಾ? 965 ಡಿವೈಡೆಡ್ ಬೈ N ಎಷ್ಟಿದೆಯಪ್ಪ? Mg2 ಅಲ್ಲಿ 2 ಎಲೆಕ್ಟ್ರಾನ್ಸ್ ಇರುತ್ತೆ. ಆ್ಯಂಡ್ F ಅಂದರೆ 96,500. ಕರೆಕ್ಟಾ? 96,500 ಬರ್ತಿದೆ. 1s ಆ್ಯಂಡ್ ಇದು ನಿಮಗೆ 100s ಬರುತ್ತೆ. ಕರೆಕ್ಟಾ? 1s ಆ್ಯಂಡ್ 100s ಬರುತ್ತೆ. ಇವಾಗ ನೀವು 1/2 ಅಂದರೆ ಎಷ್ಟು ಬರುತ್ತೆ? ವಾಟ್ ಈಸ್ 1/2? 1/2 ಅಂದರೆ 0.5.
ಈ 10ನ ನಾನು ಮೇಲೆ ತೊಗೋತೀನಿ, 10 ಟು ದಿ ಪವರ್ ಆಫ್ -2 ಆಗುತ್ತೆ. ಸೊ 0.5 ಇಂಟು 10 ಟು ದಿ ಪವರ್ ಆಫ್ -2 ಇದೆ. ಲೆಸ್ ಚೆಕ್ ಯಾವುದಿದೆ ಅಂತ. ನೋಡಿ 0.5 ನೋಡಿ 0.5 10 ಟು ದಿ ಪವರ್ ಆಫ್ -2 ಈ ಬಂತು ನನಗೆ ಆನ್ಸರು. ಬಟ್ ಇಲ್ಲಿ 10 ಪವರ್ -3 ಕೊಟ್ಟಿದ್ದಾರೆ. ಹಾಗಾದರೆ ಇದಲ್ಲ, ಇದನ್ನು ಶಿಫ್ಟ್ ಮಾಡ್ಕೊಳ್ಳೋಣ. ಹಾಗಾದರೆ ಇದನ್ನು ಶಿಫ್ಟ್ ಮಾಡಿದ್ರೆ ನನಗೆ ಏನಾಗುತ್ತೆ, 5 ಇಂಟು 10 ಟು ದಿ ಪವರ್ ಆಫ್ -3 ಬರುತ್ತೆ. ಶಿಫ್ಟ್ ಮಾಡೋದು ಬರುತ್ತಲ್ವಾ, ನಾನು ಈ ಕಡೆ ಶಿಫ್ಟ್ ಆದರೆ ಇದು ಇನ್ಕ್ರೀಸ್ ಆಗುತ್ತೆ, ಈ ಸೈಡ್ ಶಿಫ್ಟ್ ಆದರೆ ಡಿಕ್ರೀಸ್ ಆಗುತ್ತೆ. ಆವಾಗ 5 ಇಂಟು 10 ಟು ದಿ ಪವರ್ ಆಫ್ -3. ಅಂಡರ್ಸ್ಟುಡ್? ಎಸ್ ಕರೆಕ್ಟ್ ಆಗಿದೆ. ಅರ್ಥ ಆಗ್ತಿದೆ ಹೆಂಗೆ ಅಂತ? ವೆರಿ ಸಿಂಪಲ್. An aqueous solution of copper sulfate is subjected to electrolyze using inert electrode. What is the pH of the solution will be? Now see, ಏನು ಕೇಳ್ತಿದ್ದಾನೆ, ಕಾಪರ್ ಸಲ್ಫೇಟ್ ಇದೆ, ಕರೆಕ್ಟಾ? ಕಾಪರ್ ಸಲ್ಫೇಟ್ನ ಎಲೆಕ್ಟ್ರೋಲೈಸ್ ಮಾಡ್ತಿದ್ದೀವಿ ಒಂದು ಅಕ್ವಿಯಸ್ ಸೊಲ್ಯೂಷನ್ ಜೊತೆಗೆ, pH ಏನಾಗುತ್ತೆ ಅಂತ ಕೇಳ್ತಿದ್ದಾನೆ. ಓಕೆನಾ? ನಾವು ಸಿ ಕಾಪರ್ ಸಲ್ಫೇಟ್ ಇಸ್ ವಾಟ್, ಯಾವುದ್ರಿಂದ ಆಗಿದೆ ಅದನ್ನು ನೋಡ್ಕೊಳ್ಳಿ. ಯಾವುದರಿಂದ ಆಗಿದೆ ಕಾಪರ್ ಸಲ್ಫೇಟ್? ಕಾಪರ್ ಸಲ್ಫೇಟ್ ಅಂದರೆ H2SO4 ಇಂದ ಬರುತ್ತೆ, ಕರೆಕ್ಟಾ? H2SO4 ಜೊತೆಗೆ ಬರುತ್ತೆ ಆ್ಯಸಿಡು. ಕಾಪರ್ ಸಲ್ಫೇಟ್ ಅಂದರೆ ಯು ವಿಲ್ ಗೆಟ್ CuOH, ಕರೆಕ್ಟಾ? CuOH ಟ್ವೈಸ್ ಬರುತ್ತದೆ. ಇದು ಸ್ಟ್ರಾಂಗ್ ಆ್ಯಸಿಡ್, ಕರೆಕ್ಟ್? ಆ್ಯಂಡ್ ಇದು Cu ಅಂದರೆ ವೀಕ್ ಬೇಸ್, ಕರೆಕ್ಟಾ? ಸ್ಟ್ರಾಂಗ್ ಆ್ಯಸಿಡ್ ವೀಕ್ ಬೇಸ್ ಅಂದರೆ ನನಗೇನಾಗುತ್ತೆ, ಅದು ಸ್ಟ್ರಾಂಗ್ ಸಾಲ್ಟೇ ಬರುತ್ತೆ. ಅರ್ಥ ಆಗ್ತಿದೆಯೇನ್ರು? ಕಾಪರ್ ಯಾವುದರಿಂದ ಬರುತ್ತೆ? CuOH. SO4 ಯಾವುದರಿಂದ ಬರುತ್ತೆ? H2SO4. H2SO4 ಇಸ್ ಸ್ಟ್ರಾಂಗ್ ಆ್ಯಸಿಡ್. ಕಾಪರ್ ಹೈಡ್ರಾಕ್ಸೈಡ್ ಇಸ್ ವೀಕ್ ಬೇಸ್. ಸ್ಟ್ರಾಂಗ್ ಆ್ಯಸಿಡ್ ವೀಕ್ ಬೇಸ್ ಅಂದರೆ ನನಗೆ ಬರೋದೇ ಸ್ಟ್ರಾಂಗ್ ಸಾಲ್ಟ್. ಓಕೆನಾ? ಸ್ಟ್ರಾಂಗ್ ಸಾಲ್ಟ್ ಬರುತ್ತೆ. ಸೊ ಆ್ಯಸಿಡ್ ಸ್ಟ್ರೆಂತ್ ಜಾಸ್ತಿ ಇದೆ ಅಂದರೆ pH ವ್ಯಾಲ್ಯೂ ಏನಾಗಬೇಕು? ಕಮ್ಮಿ ಇರಬೇಕು. ಅರ್ಥ ಆಗ್ತಿದೆಯಾ? ಆ್ಯಸಿಡ್ ಸ್ಟ್ರೆಂತ್ ಜಾಸ್ತಿ ಇದೆ ಅಂದರೆ pH ಕಮ್ಮಿ ಇರಬೇಕು. ಸೊ pH ಏನಾಗುತ್ತೆ? ಡಿಕ್ರೀಸ್ ಆಗುತ್ತೆ. ಅಂಡರ್ಸ್ಟುಡ್? ನೆಕ್ಸ್ಟ್ ಒನ್, ಅಡಿಷನ್ ಆಫ್ ಎಕ್ಸಸ್ ಆಫ್ AgNO3 ಟು ಅನ್ ಅಕ್ವಿಯಸ್ ಸೊಲ್ಯೂಷನ್ ಆಫ್ 1 mole ಆಫ್ PdCl2.4NH3 gives 2 moles of AgCl. The conductivity of this solution corresponds to. ಓಕೆ, ಈ ಕಂಡಕ್ಟಿವಿಟಿ ಯಾವುದಕ್ಕೆ ಕರೆಕ್ಟ್ ಆಗಿದೆ ಅಂತ ಕೇಳ್ತಿದ್ದಾರೆ. ಓಕೆ, ನಾವು ಲಿಸನ್, ನಮ್ಗೆ ಏನು ಕೇಳ್ತಿದ್ದಾರೆ, AgCl ಪ್ರೊಡ್ಯೂಸ್ ಆಗ್ತಿದೆ. ಎಷ್ಟು AgCl? 2 moles ಆಫ್ AgCl ಪ್ರೊಡ್ಯೂಸ್ ಆಗ್ತಿದೆ, ಕರೆಕ್ಟಾ? ಅಡಿಷನ್ ಆಫ್ AgNO3 ಆ್ಯಡ್ ಮಾಡಿದ್ರೆ 1 mole ಆಫ್ PdCl ಅಲ್ಲಿ 2 moles ಪ್ರೊಡ್ಯೂಸ್ ಆಗ್ತಿದೆ, ಕರೆಕ್ಟಾ? ಸೊ 1 ಮೋಲಲ್ಲಿ ಎಷ್ಟು ಪ್ರೊಡ್ಯೂಸ್ ಆಗ್ತಿದೆ? 2 moles ಪ್ರೊಡ್ಯೂಸ್ ಆಗ್ತಿದೆ. ಹಾಗಾದರೆ ಕಂಡಕ್ಟಿವಿಟಿ ಏನಾಗಿರುತ್ತೆ? ಸೊ 1:2ನೇ ಆಗಿರುತ್ತೆ, ಕರೆಕ್ಟಾ? 1:2. ಎಸ್, ವಿ ಹ್ಯಾವ್ 1:2. ಅಂಡರ್ಸ್ಟುಡ್? ಅರ್ಥ ಆಗ್ತಿದೆಯಾ? ಎಷ್ಟು CL ಪ್ರೊಡ್ಯೂಸ್ ಆಗ್ತಿದೆ ಅನ್ನೋದ್ರ ಮೇಲಿದೆ ನಮಗೆ. ಓಕೆ, ಕ್ಲಿಯರ್? ನೆಕ್ಸ್ಟ್ ಒನ್, ದ ಚಾರ್ಜ್ ರಿಕ್ವೈರ್ಡ್ ಫಾರ್ ದ ರಿಡಕ್ಷನ್ ಆಫ್ 1 mole ಆಫ್ MnO4- to MnO2 ಈಸ್. ನಾವು ಸಿ ಚಾರ್ಜ್ ಕೇಳ್ತಿರೋದವರು. ಓಕೆ, ಚಾರ್ಜ್ ಅಂದರೆ ನೀವು ಎಲೆಕ್ಟ್ರಾನ್ನ ಐಡೆಂಟಿಫೈ ಮಾಡಬೇಕು. ಈಗ ನೋಡಿ, MnO4- ಇದೆ, ಇದು MnO2 ಆಗಿ ಕನ್ವರ್ಟ್ ಆಗ್ತಿದೆ. ಎಷ್ಟು ಡಿಫ್ರೆನ್ಸ್ ಇದೆ ನೋಡಿ ಎಲೆಕ್ಟ್ರಾನು? ಎಷ್ಟು ಎಲೆಕ್ಟ್ರಾನ್ ಡಿಫ್ರೆನ್ಸ್ ಇದೆ? ಎಷ್ಟಿದೆ ಇಲ್ಲಿ? ಫಸ್ಟ್ ಆಕ್ಸಿಡೇಷನ್ ನಂಬರ್ ಕಂಡಿಟ್ಕೊಳ್ಳಿ. ಯಾರಿಗೆ ಮೈನಸ್ ಮಾಡೋಕ್ಕೆ ಬರಲ್ಲ ಕೇಳಿಸ್ಕೊಳ್ಳಿ. Mnಗೆ X ಅಂತ ತಗೋತೀರಾ. ಆಕ್ಸಿಜನ್ 4 ಇದೆ, ಆಲ್ವೇಸ್ -2 ಈಕ್ವಲ್ಸ್ ಏನಿದೆಯಪ್ಪ ಚಾರ್ಜು? -1. ಸೊ ನಿಮ್ಗೆ ಏನಾಗುತ್ತೆ? -8 ಬರುತ್ತೆ. ಈ ಸೈಡ್ ಬಂದರೆ +8, X = 7 ಬಂತು ನಿಮಗೆ. ಸೊ ಇಲ್ಲಿ ನಮ್ಗೆ ಏನು ಬಂತು? +7 ಬಂತು. ಅದೇ ಥರ ಇಲ್ಲಿ ಕಂಡಿಡ್ಕೊಳ್ಳಿ. X ಇರುತ್ತೆ, ಆಕ್ಸಿಜನ್ -2 ಇಂಟು 4 ಮಾಡ್ತೀರಾ, 4 = 0 ಆಗುತ್ತೆ. ಇದು ಆ ಸೈಡ್ ಹೋದರೆ +4 ಬಂತು. ವಾಟ್ ಈಸ್ ದ ಡಿಫ್ರೆನ್ಸ್? ಸೊ ಇಟ್ ಈಸ್ ಗೆಟ್ಟಿಂಗ್ ಯುವರ್ +3, ಕರೆಕ್ಟಾ? ಎಷ್ಟು ಡಿಫ್ರೆನ್ಸ್ ಆಗ್ತಿದೆ? 3 ಡಿಫ್ರೆನ್ಸ್ ಆಗ್ತಿದೆ. ಸೊ 1ಗೆ 3 ಆಗ್ತಿದೆ, ಕರೆಕ್ಟಾ? ಸೊ ಹಾಗಾದರೆ ಚಾರ್ಜ್ ಎಷ್ಟು ಬೇಕು? 3F ಬೇಕು ನನಗೆ, 3 ಫ್ಯಾರಡೇಸ್ ಬೇಕು. 1 ನೌ ಲಿಸನ್, ಹೆಂಗೆ ಅಂದರೆ 1 ಎಲೆಕ್ಟ್ರಾನ್ಗೆ ಯು ರಿಕ್ವೈರ್ಡ್ 1F, 1 ಫ್ಯಾರಡೆ. ಸೊ 3 ಎಲೆಕ್ಟ್ರಾನ್ಗೆ ಎಷ್ಟು ಬೇಕಾಗಾದರೆ? 3 ಫ್ಯಾರಡೇನೇ ಬೇಕು, ಕರೆಕ್ಟಾ? ಸೊ ಆಗೇನು ಬರುತ್ತೆ ನನಗೆ? 3 ಫ್ಯಾರಡೇಸ್. ಎಸ್, ಅರ್ಥ ಆಗ್ತಿದೆ ಹೆಂಗೆ ಅಂತ? ಸೊ ವೆರಿ ಸಿಂಪಲ್. ನೆಕ್ಸ್ಟ್, ಅಟ್ ಅ ಪರ್ಟಿಕ್ಯುಲರ್ ಟೆಂಪರೇಚರ್ ದ ರೇಷಿಯೋ ಆಫ್ ಮೋಲಾರ್ ಕಂಡಕ್ಟೆನ್ಸ್ ಆಫ್ ಅ ಸ್ಪೆಸಿಫಿಕ್ ಕಂಡಕ್ಟೆನ್ಸ್ ಆಫ್ 0.01 m NaCl ಈಸ್. ನಾವು ಲಿಸನ್, ನಿಮಗೆ ರೇಷಿಯೋ ಕೇಳ್ತಿದ್ದಾರೆ. ಯಾವುದ್ರದ್ದು? ಮೋಲಾರ್ ಕಂಡಕ್ಟೆನ್ಸ್ ಆ್ಯಂಡ್ ಸ್ಪೆಸಿಫಿಕ್ ಕಂಡಕ್ಟೆನ್ಸ್ದು ಮೋಲಾರ್ ರೇಷಿಯೋ ಕೇಳ್ತಿದ್ದಾರೆ. ನಾನು ನಿಮಗೆ ರಿಲೇಷನ್ ಹೇಳ್ಕೊಟ್ಟೆ ಅಲ್ವಾ? ಮೋಲಾರ್ ಕಂಡಕ್ಟೆನ್ಸ್ ಇಸ್ ಈಕ್ವಲ್ಸ್ ಟು ವಾಟ್? ಸ್ಪೆಸಿಫಿಕ್ ಕಂಡಕ್ಟೆನ್ಸ್ ಇಂಟು 1000 ಡಿವೈಡೆಡ್ ಬೈ ಕಾನ್ಸಂಟ್ರೇಷನ್. ಕಾನ್ಸಂಟ್ರೇಷನ್ ಎಷ್ಟಪ್ಪ ಕೊಟ್ಟಿದ್ದಾನೆ? K × 1000 ಡಿವೈಡೆಡ್ ಬೈ 0.01, ಕರೆಕ್ಟಾ? ಇಲ್ಲಿ ನಿಮಗೆ ರೇಷಿಯೋ ಯಾವುದ್ರದ್ದು? ಇದು ಮತ್ತು ಇದು, ಕರೆಕ್ಟಾ? ಈಗ ನೋಡಿ, ಇದನ್ನು 2 ಶಿಫ್ಟ್ ಮಾಡಿಕೊಂಡ್ರೆ ನನಗೇನಾಗುತ್ತೆ? ಇಲ್ಲಿ 2 0 ಬರುತ್ತೆ, ಕರೆಕ್ಟಾ? ಸೊ ಅಂಡರ್ಸ್ಟುಡ್? ನಾನು ಇಲ್ಲಿ 2 ಶಿಫ್ಟ್ ಮಾಡಿದ್ರೆ ಮೇಲೆ 2 0 ಆ್ಯಡ್ ಆಗುತ್ತೆ.
ಅವಾಗ ನನಗೇನು ಬಂತು, ಮೋಲಾರ್ ಕಂಡಕ್ಟೆನ್ಸ್ ಕೆಳಗಡೆ ತಗೊಳ್ಳಿ, ಅವಾಗ ನಿಮ್ಗೇನು ಬರುತ್ತೆ, 10 ಎಷ್ಟು ಝೀರೋಸ್ ಇದೆ, 5 ಝೀರೋಸ್ ಇದೆ. 5 ಝೀರೋಸ್ ಅಂದರೆ 10⁵ ಬರುತ್ತೆ. ಕರೆಕ್ಟಾ? 10⁵. ಸೊ ವಾಟ್ ಈಸ್ ದ ಮೋಲಾರ್ ರೇಷಿಯೋ ಆಫ್ ದಿಸ್ ಟು? ಯು ವಿಲ್ ಗೆಟ್ 10⁵. ಸೊ 10⁵ ಇದೆಯಾ ನಮಗೆ? ಎಸ್, ಎರಡು ಸೇಮ್ ಇದೆಯಲ್ಲ, ಇಲ್ಲೂ 10⁵ ಇದೆ, ಇಲ್ಲೂ 10⁵ ಇದೆ. ಓಕೆ, ಐ ಥಿಂಕ್ ನಿಮಗೆ ಗ್ರೇಸ್ ಮಾರ್ಕ್ಸ್, ಬಿಕಾಸ್ ಎರಡು ಆಪ್ಷನ್ನು ಸೇಮ್ ಇದೆ. ಓಕೆ, ಹಾಗಾದರೆ ನಿಮಗೆ ಗ್ರೇಸ್ ಮಾರ್ಕ್ಸ್ ಕೊಡಬೇಕಿಲ್ಲಿ, ಬಿಕಾಸ್ ಐ ಥಿಂಕ್ ಇದು 10⁻⁻5 ಆಗಿರಬೇಕು ಅನಿಸುತ್ತೆ. ಓಕೆ, 10⁵. ಅರ್ಥ ಆಗ್ತಿದೆಯಾ? ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ಅ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ? ಎಲೆಕ್ಟ್ರಿಸಿಟಿ ಯಾವುದ್ರಲ್ಲಿ ಕಂಡಕ್ಟ್ ಆಗಲ್ಲ ಅಂತ ಕೇಳ್ತಿದ್ದಾರೆ. ಫಸ್ಟ್ ಯಾವುದ್ರಲ್ಲಿ ಕಂಡಕ್ಟ್ ಆಗುತ್ತೆ ಅಂತ ನೋಡೋಣ. ಓಕೆ, ಸೊ ಏನೇನು ಕೊಟ್ಟಿದ್ದಾರೆ? ಸಾಲಿಡ್ NaCl. ಸಾಲಿಡ್ NaCl ಅಂದರೆ ಏನು? ಈಗ ನಿಮ್ಗೆ ಏನು ಬರುತ್ತಪ್ಪ, ನಿಮಗೆ ಸಾಲಿಡ್ NaCl ಅಂದರೆ ನಿಮಗೆ ಉಪ್ಪಲ್ವಾ? ಉಪ್ಪಲ್ಲಿ ನೀವು ಡೈರೆಕ್ಟಾಗಿ ಏನಾದರೂ ಕಂಡಕ್ಟ್ ಮಾಡೋಕ್ಕಾಗುತ್ತಾ? ಇಲ್ಲ, ರಾಂಗ್. ಯಾಕಂದರೆ ಸಾಲಿಡ್ ಆಗಲ್ಲ. ಫ್ಯೂಸ್ಡ್, ಎಸ್, ದ ಎಲೆಕ್ಟ್ರಿಸಿಟಿ ವಿಲ್ ಬಿ ಕಂಡಕ್ಟೆಡ್ ಇನ್ ಅಕ್ವಿಯಸ್ ಸೊಲ್ಯೂಷನ್ ಆರ್ ಫ್ಯೂಸ್ಡ್ ಸ್ಟೇಟ್ ಆರ್ ಮಾಲ್ಟನ್. ಫ್ಯೂಸ್ ಆರ್ ಮಾಲ್ಟನ್ ಅಂದರೆ ಸೇಮ್. ಬ್ರೈನ್ ಸೊಲ್ಯೂಷನ್, ಬ್ರೈನ್ ಅಂದರೆ ಏನು? NaCl ಪ್ಲಸ್ ವಾಟರ್ ಆಗುತ್ತೆ. ಹಾಗಾದ್ರೆ ಯಾವುದ್ರಲ್ಲಿ ಆಗಲ್ಲ? ಸಾರಿ, ಕಾಪರಲ್ಲೂ ಆಗುತ್ತೆ. ನೀವು ನಾರ್ಮಲಾಗಿ ನಿಮ್ಮ ಮನೇಲಿ ವೈರ್ ಯೂಸ್ ಮಾಡೋದು ನೋಡಿದ್ದೀರಲ್ವಾ? ಅದರಲ್ಲಿ ಕಾಪರ್ನ ರೊಟೇಟ್ ಮಾಡಿರ್ತಾರೆ, ಸುತ್ತಿರ್ತಾರೆ. ನಥಿಂಗ್ ಬಟ್ ಕಾಪರ್ ವೈರಲ್ಲೂ ಕೂಡ ವಿ ಕ್ಯಾನ್ ಕಂಡಕ್ಟ್, ಬಟ್ ಸಾಲಿಡ್ NaCl ಅಲ್ಲಿ ಆಗೋದಿಲ್ಲ. ಸಾಲಿಡಲ್ಲಿ ಯಾವುದ್ರಲ್ಲೂ ಕೂಡ ವಿ ಕಾಂಟ್ ಕಂಡಕ್ಟ್ ಎಲೆಕ್ಟ್ರಿಸಿಟಿ. ಅರ್ಥ ಆಗ್ತಿದೆಯಾ? ಎಸ್. ನೆಕ್ಸ್ಟ್ ಒನ್, ಫಾರ್ ಅ ಸೆಲ್ ಇನ್ವಾಲ್ವಿಂಗ್ 2 electron charges, E0 ಆಫ್ ಸೆಲ್ ಕೊಟ್ಟಿದ್ದಾರೆ. ವಾಟ್ ಈಸ್ ದ ಈಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್? ನಾವು ಸಿ 2 electron charges ಅಂದರೆ ಅರ್ಥ ಏನು? ಅದು n ವ್ಯಾಲ್ಯೂ, ಎಲೆಕ್ಟ್ರಾನ್ 2 ಇದೆ ಅಂತ. ವಾಟ್ ಈಸ್ Kc? Kc is equals to log Kc equals E0 ಆಫ್ ಸೆಲ್. ಓಕೆ, ನಿಮ್ಗೆ ಉಲ್ಟಾ ಬರೀತಾ ಇದ್ದೀನಿ ನಾನು. E0 ಆಫ್ ಸೆಲ್ ಇಸ್ ಈಕ್ವಲ್ಸ್ ಟು 0.0591 ಬೈ n log Kc. ಇದು ಫಾರ್ಮುಲಾ ಅಲ್ವಾ? ನಿಮಗೆ n 2 ಎಲೆಕ್ಟ್ರಾನ್ ಕರೆಕ್ಟಾ ಅಂದರೆ n ಬಂತು. E0 ಆಫ್ ಕೊಟ್ಟಿದ್ದಾರೆ, ಇಟ್ ಇಸ್ 3 ಈಕ್ವಲ್ಸ್ ಟು 0.0591 ಬೈ n. n ಎಷ್ಟಿದೆಯಪ್ಪ? n 2 ಇದೆ, ಕರೆಕ್ಟ್. ಸೊ ಲಾಗ್ Kc ನಮಗೆ ಗೊತ್ತಿಲ್ಲ, ಲಾಗ್ Kc ಹಂಗೆ ಹೇಳ್ಕೊಳ್ಳೋಣ. ಈ 2ನ ಇಲ್ಲಿಗೆ ಶಿಫ್ಟ್ ಮಾಡಿ 6 ಆಗುತ್ತೆ, ಕರೆಕ್ಟ್. ಸೊ 6 ಡಿವೈಡೆಡ್ ಬೈ 0.0591 ಈಕ್ವಲ್ಸ್ ಲಾಗ್ Kc. ಈಗ ಇದನ್ನು ಅಪ್ರಾಕ್ಸಿಮೇಟ್ ತೊಗೊಳ್ಳೋಣ, ಇಲ್ಲಿ ಶಿಫ್ಟ್ ಮಾಡ್ಕೋತೀನಿ, ಅವಾಗ ಇಲ್ಲಿ 2 0 ಬರುತ್ತೆ. 600 ಡಿವೈಡೆಡ್ ಬೈ 6 ಬಂತು. ಅಪ್ರಾಕ್ಸಿಮೇಟ್ ತೊಗೋತೀನಿ, ಐ ಥಿಂಕ್ ಎಕ್ಸಾಕ್ಟ್ಲಿ 100 ಬಂತು, ಕರೆಕ್ಟಾ? ಅವಾಗ ಏನಾಗುತ್ತೆ? 1 ಸೆಕೆಂಡ್. Kc ಈಕ್ವಲ್ಸ್ ಆ್ಯಂಟಿ ಲಾಗ್ ಆಫ್ 100, ಕರೆಕ್ಟಾ? ನಾನು ಆಗಲೇ ಹೇಳಿದೆ ಹೆಂಗೆ ಕಂಡುಹಿಡಿಯೋದಂತ. ಇಲ್ಲ 100 ಇದೆ ಅಂದರೆ ನಾನು ಹೆಂಗೆ ತೊಗೋಬೋದು? ಅದನ್ನು 10⁻² ತೊಗೋಬೋದಲ್ವಾ? ಕರೆಕ್ಟಾ? ಆ್ಯಂಟಿ ಲಾಗ್ ಆಫ್ 100 ಅಂದರೆ ನಿಮಗೆ ಲಾಗ್ 100 ಬರಬೇಕು, ಕರೆಕ್ಟಾ? ಆ್ಯಂಟಿ ಲಾಗ್ ಆಫ್ 100 ಆದರೆ ನಿಮ್ಗೆ ಏನು ಬರುತ್ತೆ? 100 ಬರುತ್ತೆ. 10⁻100 ಬರಬೇಕು. ನೋಡೋಣ, 10⁻100 ಇದು ಯಾವುದಾದ್ರೂ ಆಪ್ಷನಲ್ಲಿ ಇಲ್ಲ, 10⁻100 ಇಲ್ಲ, ಕರೆಕ್ಟಾ? ಅವಾಗ ನನಗೇನು ಬರುತ್ತೆ? ಯು ವಿಲ್ ಗೆಟ್ 10⁻10 ಬರುತ್ತೆ. ಅರ್ಥ ಆಗ್ತಿದೆಯಾ? ಅಂಡರ್ಸ್ಟೂಡ್. ಸೊ ಲಾಗ್ 10 ಇತ್ತು, ಕರೆಕ್ಟಾ? ಸೊ ಎಸ್, ಅಂಡರ್ಸ್ಟೂಡ್. ಓಕೆನಾ? ಓಕೆ, ಸೊ ದೀಸ್ ಆರ್ ದ ಕ್ವಶನ್ ದೇ ಆಸ್ಕ್ಡ್. ನಾವು ಲಿಸನ್, ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಪ್ರಾಪರಾಗಿ ಎಲೆಕ್ಟ್ರೋಕೆಮಿಸ್ಟ್ರಿಯಿಂದ ಎಷ್ಟು ಕ್ವಶನ್ ಎಕ್ಸ್ಪೆಕ್ಟ್ ಮಾಡ್ಬೋದು? ನಿಯರ್ಲಿ 3 to 4, 3 ಪಕ್ಕ ಮ್ಯಾಕ್ಸಿಮಮ್ ಹೈ ವೆಯ್ಟೇಜ್ ಇರೋ ಚಾಪ್ಟರ್. ಸಾರಿ, ನಾನು ಇದು ಮಿಸ್ ಮಾಡಿದ್ದೆ ನಿಮಗೆ ಮಾಡೋದಕ್ಕೆ. ಒಬ್ಬರು ಕೇಳಿದ್ದು ಒಳ್ಳೆಯದೇ ಆಯಿತು. ಇವಾಗ ಅರ್ಥ ಆಗ್ತಿದೆಯಲ್ವಾ? ಸೊ ಕ್ಲಿಯರಾಗಿ ನೋಡ್ಕೊಳ್ಳಿ. ಏನಾದ್ರು ಡೌಟ್ಸ್ ಇದ್ದರೆ ನಾನು ಮತ್ತೆ ಕಮೆಂಟ್ ಮಾಡಿ, ಅವಾಗ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಓಕೆ, ತುಂಬ ಇಂಪಾರ್ಟೆಂಟ್ ಚಾಪ್ಟರ್. ಈಸಿ ಟ್ರಿಕ್ಸಲ್ಲಿ ಹೇಳ್ಕೊಡ್ತೀನಿ. ಈ ಟ್ರಿಕ್ಸ್ನ ನೆನ್ಪಿಟ್ಕೊಳ್ಳಿ. ಮಾಕ್ ಟೆಸ್ಟ್ ಅಟೆಂಡ್ ಮಾಡಿ ಪ್ಲೀಸ್. ಇರೋದೇ ಕಮ್ಮಿ ಡೇಸ್, ಮಾಕ್ ಟೆಸ್ಟ್ ಅಟೆಂಡ್ ಮಾಡಿದ್ರೆ ನಿಮ್ಗೆ ಈಸಿ ಆಗುತ್ತೆ. ಓಕೆನಾ? ಥ್ಯಾಂಕ್ ಯು.